ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಅದು ಶ್ರೀಮದ್ ರಾಮಾಯಣ. ರಾಮಾಯಣದ ಪ್ರವಚನದ ಉದ್ಘಾಟನೆಗೆ ಶ್ರೀರಾಮರೇ ಬರಬೇಕು. ಹಾಗೆಯೇ ಬಂದಿದ್ದಾರೆ ಕೂಡ. 14 ವರ್ಷಗಳು ಲೋಕೋತ್ತರ ಸುಂದರಿಯಾಗಿರತಕ್ಕಂತಹ ಸೀತಾದೇವಿ ಪಕ್ಕದಲ್ಲಿದ್ದರೂ ಆಕೆಯನ್ನು ಆಲಿಂಗನ ಮಾಡದೆ ಮಹಾಬ್ರಹ್ಮಚರ್ಯವನ್ನು ಉಳಿಸಿಕೊಂಡಂತಹ ಸಂತ ಬೃಹತ್ ಸನ್ಯಾಸಿ ಅಂದರೆ ಶ್ರೀರಾಮರೇ. ಅವರೇ ಯತಿರಾಜರು, ಇವರೂ ಯತಿರಾಜರು. ಆ ಯತಿರಾಜರನ್ನು ಕೇಳಿ, ಅಪ್ಪ ಶ್ರೀರಾಮ, ನಿನ್ನ ಪ್ರಾಣ ಎಲ್ಲಯ್ಯ ಇದೆ ಅಂತ ಶ್ರೀಮದ್ ರಾಮಾಯಣದಲ್ಲಿ ಅವರು ಹೇಳ್ತಾರೆ. ಬಹಿಃ ಪ್ರಾಣ ಇವಾ ಪರ, ನನ್ನ ಪ್ರಾಣ ಇರೋದು ರಾಮಾನುಜನಲ್ಲಿ ಅಂತ. ಆ ರಾಮಾನುಜನೇ ಈ ರಾಮಾನುಜಾಚಾರ್ಯರು. ಹೌದಾ ಸ್ವಾಮಿ? ಯತಿರಾಮಜ ರಾಮಾನುಜ. ಶ್ರೀರಾಮರ ಮೂಲ ಶಕ್ತಿ ಯಾವುದು? ಮೂಲ ಯಾವುದು? ನಾರಾಯಣ. ಈ ನಾರಾಯಣವೇ. ಯತಿರಾಜ ರಾಮಾನುಜ ನಾರಾಯಣ ಜಿಯರ್ ತಮಗೆ ಸ್ವಾಗತ, ವಂದನೆಗಳು. ಹೀಗಾಗಿ ರಾಮಶಕ್ತಿಯನ್ನೇ ತಮ್ಮಲ್ಲಿ ಅಳವಡಿಸಿಕೊಂಡಿರತಕ್ಕಂತಹ ಸನ್ಮಾನ್ಯ ವೆಂಕಟನಾರಾಯಣವರು ಮಾತಾಡ್ತಾ ಹೇಳ್ತಾ ಇದ್ದರು, ಸಾತ್ವಿಕತೆಯ ಪರಮೋಚ್ಚ ನೆಲೆ ಎಂದರೆ ಶ್ರೀ ಶ್ರೀ ಸ್ವಾಮಿಗಳು ಅಂತ. ತಕ್ಷಣ ನನ್ನ ಕಣ್ಣಿಗೆ ಬರ್ತಾ ಇದ್ದಿದ್ದು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಅವರು ಹಾಗೆ ಸಾತ್ವಿಕತೆಯ ಪರಮಶ್ರೇಷ್ಠ ನೆಲೆಯಲ್ಲಿ ಇದ್ದಂತಹವರು. ಹೀಗಾಗಿ ನಾನು ಈ ಸ್ವಾಮಿಗಳಲ್ಲಿ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳನ್ನೇ ಕಾಣ್ತಾ ಇದ್ದೀನಿ ಅನ್ನೋದು ನಿಮಗೆ ಆಕ್ಷೇಪಣೆ ಇಲ್ಲ. ಹೌದಾ? ಆತ್ಮೀಯರೇ, ಶ್ರೀ ಶ್ರೀ ರಾಮಾನುಜಾಚಾರ್ಯರು ತಮ್ಮ ರಾಮಾನುಜಾಚಾರ್ಯತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ಬಹಳ ವರ್ಷಗಳು ಮುಂದಕ್ಕೆ ಹಾಕಿದರು. ನಾನು ಕಂಡಂತೆ ಇವರು ಶ್ರೀ ಶ್ರೀ ತಿರು ಆಗಿದ್ದಾಗ ಎಷ್ಟು ಬಾರಿ ಅವರಿಗೆ ಒತ್ತಾಯ ಬಂತು, ಎಷ್ಟು ಬಾರಿ ಗಲಾಟೆ ಆಯಿತು, ಎಷ್ಟು ಒತ್ತಡ ಆಯಿತು. ಯಾಕೆ ಸನ್ಯಾಸಿ ಆಗಪ್ಪ ಅಂತ. ಆಗಲ್ಲ 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 ಅಂತ ಮುಂದೆ ಹಾಕ್ತಾಯಿದ್ರು. ಯಾಕೆ ಹಾಕ್ತಾಯಿದ್ರು ಅಂದರೆ, ಯಾವುದಾದರೂ ಒಂದು ಪದವಿಯಲ್ಲಿ ಕುಳಿತುಕೊಳ್ಳಬೇಕಾದರೆ ಒಂದು ಸಿದ್ಧತೆ ಬೇಕು, ಒಂದು ಪೂರ್ವ ಸಿದ್ಧತೆ ಬೇಕು, ಒಂದು ತಪಶ್ಶಕ್ತಿ ಬೇಕು. ಆ ತಪಸ್ಸು ಉಗ್ರವಾಗಬೇಕು. ಉಗ್ರವಾಗಿ ಆ ಸ್ಥಾನಗ್ರಹಣಕ್ಕೆ ತಾವು ಸಿದ್ಧರಾಗಿದ್ದೇವೆ ಅಂತ ಪರಮಾತ್ಮ ಆ ಆತ್ಮರಿಗೆ ಹೇಳಬೇಕು. ದಶಮಾನಗಳು ತಪಸ್ಸು ಮಾಡಿ 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 ಕೊನೆಗೆ ಇವರಿಗಾಗಿಯೇ ಯತಿರಾಜ ಮಠ ಖಾಲಿ ಇತ್ತು. ಕರೀತಾ ಇತ್ತು, ಬನ್ನಿರಿ ಕೂತ್ಕೊಳ್ರಿ ಅಂತ. ಅಂತೂ ಇಂತೂ ಇವರು ಹಸನ್ಮುಖರಾದರೂ ಬಿಳಿ ಬಟ್ಟೆ ಹೋಗಿ ಕಾವಿ ಬಟ್ಟೆ ಬಂತು. ಇವರಿಗೆ ಕಾವಿ ಬಟ್ಟೆ ಹೊರಗೆ ಬಂತು. ಹುಟ್ಟಿದಾಗಿನಿಂದಲೂ ಅವರ ಮನಸ್ಸಿನಲ್ಲಿ ಕಾವಿ ಬಟ್ಟೆಯೇ ಇತ್ತು. ಶುದ್ಧ ಸನ್ಯಾಸಿಗಳಾಗಿಯೇ ತಮ್ಮ ಜೀವನವನ್ನು ನಡೆಸಿದಂತಹ ಶುಕಮುನಿಯವರು. ಅವರನ್ನು ನಾನು ಯಾವಾಗಲೂ ನೆನಪಿಸಿಕೊಳ್ಳೋದು, ತ್ರೇತಾಯುಗದಲ್ಲಿ ಆಂಜನೇಯ ನೈಷ್ಠಿಕ ಬ್ರಹ್ಮಚಾರಿ, ದ್ವಾಪರ ಯುಗದಲ್ಲಿ ಸ್ವಲ್ಪ ಇವರಿಗೆ ವಿರೋಧ ಇದೆಯೇನೋ ಗೊತ್ತಿಲ್ಲ, ಭಾಗವತ ಮಸ್ತಕ ಶಿರೋಮಣಿಯಾಗಿರತಕ್ಕಂತಹ ಭೀಷ್ಮಾಚಾರ್ಯರು ನೈಷ್ಠಿಕ ಬ್ರಹ್ಮಚಾರಿ. ತಮಗೇನು ವಿರೋಧ ಇಲ್ಲ ತಮಗೆ ಹೋಲಿಸಿದರೆ. ಕಲಿಯುಗದಲ್ಲಿ ನಾನು ಕಂಡ ಹಾಗೆ ಇವರೇ ನೈಷ್ಠಿಕ ಬ್ರಹ್ಮಚಾರಿ. ಇಂತಹ ನೈಷ್ಠಿಕ ಬ್ರಹ್ಮಚಾರಿಯೊಬ್ಬರು ಒಬ್ಬ ಬ್ರಹ್ಮಚಾರಿಯ ಬಗೆಗಿನ ಉಪನ್ಯಾಸಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಶ್ರೀರಾಮರು ಯಾರವರು? ಶ್ರೀರಾಮರು ಯಾರು? ಅವರೇನು ದಾಶರಥಿಯೋ ಅಂತ ಅಷ್ಟೇ ಹೇಳಿದರೆ ಅವರು ದಾಶರಥಿ ಅಲ್ಲಯ್ಯ. ಅವರು ಶುದ್ಧ ಬ್ರಹ್ಮನ್, ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಶ್ರೀರಾಮರು ಯಾರೇ ಅಂದರೆ ಅವರು ಶುದ್ಧ ಬ್ರಹ್ಮ.
ಅಂದರೆ ಬ್ರಹ್ಮನ್ ಅನ್ನುವ ಯಾವುದೋ ಒಂದು ಶಕ್ತಿಯಲ್ಲಿ, ಅಗೋಚರ ಶಕ್ತಿಯಲ್ಲಿ, ಅದೃಷ್ಟ ಶಕ್ತಿಯಲ್ಲಿ, ನಮಗೆ ಗೊತ್ತಿಲ್ಲದ ಶಕ್ತಿಯಲ್ಲಿ ಈ ಇಡೀ ಬ್ರಹ್ಮಾಂಡವನ್ನೇ ತನ್ನ ಮುಷ್ಟಿಯಲ್ಲಿ ನಿಯಂತ್ರಣ ಮಾಡ್ತಾ ಇದೆಯಲ್ಲ, ಆ ಒಂದು ಶಕ್ತಿಯಲ್ಲಿ ಕೆಲವರು ಅದನ್ನು ಸಾಕಾರ ಅನ್ನಿ, ಮತ್ತೊಂದಷ್ಟು ಜನ ನಿರಾಕಾರ ಅನ್ನಿ, ಆ ಬ್ರಹ್ಮನ್ನನ್ನುವ ಶಕ್ತಿಯಲ್ಲಿ ಯಾರು ಚರಿಸುತ್ತಿರುತ್ತಾರೆಯೋ, ಯಾರು ಸಂಚಾರ ಮಾಡುತ್ತಿರುತ್ತಾರೆಯೋ, ಯಾವಾಗಲೂ ಬ್ರಹ್ಮೀಭೂತ ಅವಸ್ಥೆಯಲ್ಲಿ ಇರುತ್ತಾರೆಯೋ, ಯಾರು ಯಾವಾಗಲೂ ಬ್ರಹ್ಮವೇ ತಾವಾಗಿರುತ್ತಾರೆಯೋ ಅವರೇ ಬ್ರಹ್ಮಚಾರಿ, ಅವರೇ ಶ್ರೀರಾಮಚಂದ್ರರು, ಅವರೇ ಶ್ರೀ ಶ್ರೀ ಯತಿರಾಜ ಮಠದ ಸ್ವಾಮಿ. ಹೀಗಾಗಿ ತಾವಲ್ಲದೆ ಮಹಾಸ್ವಾಮಿ ಇನ್ಯಾರು ಈ ಉದ್ಘಾಟನೆ ಮಾಡಲಿಕ್ಕೆ ಅರ್ಹರಿದ್ದಾರೆ? ತಾವು ಹಸನ್ಮುಖಿಗಳಾಗಿ ಆಗಮಿಸಿದ್ದೀರಿ, ಆಶೀರ್ವದಿಸಿದ್ದೀರಿ. ನನಗೆ ಉಪನ್ಯಾಸ ಕೊಡಲಿಕ್ಕೆ ತಾವು ಅನುಮತಿಯನ್ನು ಕೊಡ್ತೀನಿ ಅಂತ ನಂಬಿದ್ದೇನೆ. ಅವರು ಕೈ ಎತ್ತಿ ವರದ ಹಸ್ತವನ್ನು ನೀಡಿದ್ದಾರೆ. ಹೀಗಾಗಿ ಈ ಉಪನ್ಯಾಸ ಮಾಲೆ ಬಹುಶಃ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ಳೋಣ ಸ್ವಾಮೀಜಿ. ಅದನ್ನು ನೀವು ಮಾತಾಡ್ತಾ ಹೇಳ್ತೀರಿ. ಕುವೆಂಪು ಅವರು ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ರಾಮಾಯಣ ದರ್ಶನಂ ಆಗಿ ವಿರಚಿಸುವಾಗ ಅವರಿಗೆ ಅನ್ನಿಸ್ತು, ನಾನು ಪ್ರಪಂಚದ ಬಹುದೊಡ್ಡ ಕವಿಯ ಕಾವ್ಯವನ್ನು ವಿರಚನೆ ಮಾಡ್ತಾ ಇದ್ದೇನೆ. ಆದರೆ ಪ್ರಪಂಚದಲ್ಲಿಯೂ ಹಲವಾರು ಕವಿಗಳಿದ್ದಾರೆ, ಅವರಿಗೆಲ್ಲ ಒಂದು ನಮಸ್ಕಾರವನ್ನು ಹೇಳಿಬಿಡೋಣ ಅಂತ ಹೋಮರಗೆ, ವಜ್ಜಿಲಗೆ, ಡಾಂಟೆಮೆನ್, ಮಿಲ್ಟನಗೆ, ನಾರಣ ಪಂಗೆಮೆನ್, ಪಂಪನಿಗೆ, ಋಷಿ ವ್ಯಾಸ, ಭಾಸ, ಭವಭೂತಿಮೇನ್, ಕಾಳಿದಾಸಾದ್ಯರಿಗೆ, ನನ್ನಯ್ಯ, ಫಿರ್ದೂಸಿ, ಕಂಬ, ಅರವಿಂದರಿಗೆ, ಈ ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲ ಜ್ಯೋತಿರ್ಪೆಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ, ಕೈ ಮುಗಿವೆನಾ ಅಂತ ಹೇಳ್ತಾರೆ. ಇಲ್ಲಿ ಅವರು ಮೊದಲು ಹೇಳಿದ ಹೆಸರು ಹೋಮರ್. ಹೋಮರಗೆ, ವರ್ಜಿಲಗೆ, ಡಾಂಟೆಮೇನ್, ಮಿಲ್ಟನಗೆ. ಒಂದು ಕಾಲದಲ್ಲಿ ಪ್ರಪಂಚ ಸಾಹಿತ್ಯ ವಲಯದಲ್ಲಿ ಯಾವುದೇ ಆದ ಪ್ರಪಂಚದ ಮೂರ್ಧನ್ಯ ಕೃತಿ ಇಡೀ ವಿಶ್ವ ಸಾಹಿತ್ಯದಲ್ಲಿಯೇ ಅಗ್ರಮಾನ್ಯವಾದದ್ದು ಯಾವುದು, ಯಾವುದಕ್ಕೆ ನಾವು ಪಟ್ಟಾಭಿಷೇಕ ಮಾಡಬೇಕು, ಇದು ಕೃತಿ ಅಂದರೆ ಇದು ಅಂತ ಹೇಳಿ ಪ್ರಪಂಚ ವಿಮರ್ಶಕರು ಒಂದು ನಿರ್ಣಯವನ್ನು ಮಾಡಿದ್ದರು. ಏನದು? ಹೋಮರ್ ಅಂತ ಒಬ್ಬ ಕವಿ ಇದ್ದಾನೆ. ಅದಕ್ಕೆ ಕುವೆಂಪು ಅವರು ಮಾತಾಡ್ತಾ ಆರಂಭ ಮಾಡಿದ್ದು ಹೋಮರಗೆ, ವರ್ಜಿಲಗೆ, ಡಾಂಟೆಮೇನ್, ಮಿಲ್ಟನಗೆ ಅಂತ. ಹೋಮರ್ ಹೆಸರು ಕೇಳಿದ್ದೀರಿ ತಾವೆಲ್ಲ. ಆ ಹೋಮರ್ ವಿಶೇಷ ಏನು ಅಂದರೆ ಅಂಧ ಆತ, ಜಾತ್ಯಂಧ, ನಮ್ಮ ಧೃತರಾಷ್ಟ್ರನ ಹಾಗೆ. ಆದರೆ ಧೃತರಾಷ್ಟ್ರನ ಬುದ್ಧಿ ಇರಲಿಲ್ಲ ಅದು. ಆ ಜಾತ್ಯಂಧ ಕವಿ 2 ಮಹಾನ್ ಕಾವ್ಯಗಳನ್ನು ವಿರಚನೆ ಮಾಡಿದ, ಇಲಿಯಡ್ ಹಾಗೂ ಒಡಿಸ್ಸಿ ಅಂತ 2 ಕಾವ್ಯಗಳು. ಪ್ರಪಂಚ ನಿರ್ಣಯಿಸಿತು, ಇಲಿಯಡ್ ಹಾಗೂ ಒಡಿಸ್ಸಿ ಎನ್ನತಕ್ಕಂಥದ್ದು ಪ್ರಪಂಚದ ಪರಮೋತ್ಕೃಷ್ಟ ಕಾವ್ಯ. ಆ ಇಲಿಯಡ್ ಏನು, ಅದರ ವಸ್ತು ಏನು? ಗ್ರೀಸ್ನ ಒಬ್ಬ ರಾಜ, ಅವನಿಗೊಬ್ಬ ಹೆಂಡತಿ. ಆ ಹೆಂಡತಿಯ ಹೆಸರು ಹೆಲನ್ ಅಂತ. ಮತ್ತೊಂದು ದೇಶದ ರಾಜ ಪ್ರಿಯಾಮ್ ಅಂತ, ಅವನ ಮಗನ ಹೆಸರು ಪ್ಯಾರಿಸ್ ಅಂತ. ಆ ಪ್ಯಾರಿಸ್ ಅನ್ನತಕ್ಕಂಥವನು ಈ ಗ್ರೀಕ್ಗೆ ಬರ್ತಾನೆ, ಅಲ್ಲಿ ಈ ಗೆಳೆಯನ ಮನೆಯಲ್ಲಿ ಊಟ ಮಾಡ್ತಾನೆ. ಊಟ ಮಾಡಿ ಮುಗಿಯುವ ಹೊತ್ತಿಗೆ ಅವನ ಹೆಂಡತಿಯಾಗಿದ್ದವಳಲ್ಲ ಹೆಲನ್, ಅವಳಿಗೂ ಅವನಿಗೂ ಅನುರಕ್ತತೆ ಏರ್ಪಡುತ್ತೆ. ಹೆಲನ್ ಆ ಪ್ಯಾರಿಸ್ ಜೊತೆಗೆ ಓಡಿ ಹೋಗ್ತಾಳೆ. ಟ್ರಾಯ್, ಆ ಟ್ರಾಯ್ ನಗರಕ್ಕೆ ಹೋದ ಮೇಲೆ ಈ ಗ್ರೀಸ್ನವರೆಲ್ಲ ಪಡೆಗಳನ್ನು ಕಟ್ಟಿಕೊಂಡು ತಮ್ಮ ಹೆಣ್ಣೊಬ್ಬಳು ಹೋಗಿಬಿಟ್ಟಿದ್ದಾಳ, ಹಾರಿಸಿಕೊಂಡು ಹೋಗಿಬಿಟ್ಟಿದ್ದಾಳನ್ನಲ್ಲ ಅವನು ಅಂತ ಹೇಳಿ ಅವಳನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ
ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ, 10 ವರ್ಷಗಳು ಯುದ್ಧ ಮಾಡ್ತಾರೆ. ಕೊನೆಗೆ 10 ವರ್ಷಗಳ ಕಾಲ ಆ ಪ್ಯಾರಿಸ್ ಜೊತೆಗೆ ಸಂಸಾರ ಮಾಡಿದಂತಹ ಆ ಹೆಲೆನನ್ನು ವಾಪಸ್ ಕರ್ಕೊಂಡು ಬರ್ತಾರೆ. ಇದು ಅವರ ಕಥಾವಸ್ತು ಇಲಿಯಡ್. ಅದು ಪ್ರಪಂಚದ ಬಹುಶ್ರೇಷ್ಠ ಕೃತಿ ಅಂತ ನಿರ್ಣಯ ಆಯಿತು. ಆ ಪ್ರಪಂಚ ಸಾಹಿತ್ಯಗೊಟ್ಟಿಯಲ್ಲಿ ಬಹಳ ತಡವಾಗಿ ನಮ್ಮ ಶ್ರೀಮದ್ ರಾಮಾಯಣ ಪ್ರವೇಶ ಆಯಿತು. ಅವರು ಆ ರಾಮಾಯಣದ ಗಾತ್ರವನ್ನು ನೋಡಿದರೆ, ಒಂದು ಇಷ್ಟು ದಪ್ಪ ಇದೆ ಇದು ರಾಮಾಯಣದ ಗಾತ್ರ. ಶ್ರೀಮದ್ ರಾಮಾಯಣದ ಗಾತ್ರವನ್ನು ನೋಡಿಯೇ ಹೆದರ್ಕೊಂಡು ಹೇಳಿದರು, ಏನ್ರಿ ಇದು ನಮ್ಮ ಕಾವ್ಯಕ್ಕಿಂತ ದೊಡ್ಡದಿದ್ದಾಗಿದೆಯಲ್ಲ ಅಂದರು. ಆಮೇಲೆ ಅದರ ಅಧ್ಯಯನ ಆರಂಭ ಆಯಿತು. ಅವರ ಜನಾಂಗದಲ್ಲಿ ಅಲ್ಲಿಯ ತನಕ ಯಾರೂ ಉಂಡು ಅರಗಿಸಿಕೊಳ್ಳಲಾರದಂತಹ ಬಹುದೊಡ್ಡ ಅಚ್ಚರಿ, ವಿಸ್ಮಯ, ಅದ್ಭುತ ಕಾಣಿಸ್ತವ್ರಿ. ಅದು ಏನಪ್ಪ ಅಂದರೆ, ಏನು ನಮ್ಮ ಹೆಲನ್ ಇದ್ದ ಹಾಗೆ ಸೀತಾದೇವಿ ಇದ್ದಾಳಲ್ಲ ಇಲ್ಲಿ, ಇವಳು ಲೋಕೋತ್ತರ ಸುಂದರಿ, ಸೀತಾದೇವಿ ತ್ರಿಲೋಕೋತ್ತರ ಸುಂದರಿ. ನಮ್ಮ ಹೆಲನ್ನು ಹಾಗೆ ಬೇರೆ ಊರು ಹೋದ್ಲು, ಸೀತೆಯನ್ನು ರಾವಣ ಹಾರಿಸಿಕೊಂಡು ಹೋದ. ಆದರೆ ಏನ್ರಿ ಇದು, ನಮ್ಮ ಹೆಲನ್ 10 ವರ್ಷ ಸಂಸಾರ ಮಾಡಿಬಿಟ್ಲು ಆ ಪ್ಯಾರಿಸ್ ಜೊತೆಗೆ. ಈ ಸೀತಾದೇವಿ ಏನಪ್ಪ ಇದು, ರಾವಣ ಮಹಾಸುಂದರ, ಮಹಾವೈಭವೋಪೇತ, ಎಲ್ಲ ಆಕರ್ಷಣೆ, ಎಲ್ಲರ ತಲೆಯನ್ನು ಮೆಟ್ಟಿ ಆಳ್ತಾ ಇದ್ದಂತಹ ಅಧಿಕಾರ, ಗಂಡ ಜೊತೆಗಿಲ್ಲ, ಅವನೆಲ್ಲ ನರಪೇತ್ಲ, ಅಲ್ಲೆಲ್ಲೋ ಕಾಡಿನಲ್ಲಿದ್ದಾನೆ. ಎಲ್ಲ ಸೆಳೆತ, ಎಲ್ಲ ಆಕರ್ಷಣೆ, ಎಲ್ಲ ಪ್ರಭಾವ, ಎಲ್ಲ ಒತ್ತಾಯ. ಗಂಡನ ಸುಳಿವಿಲ್ಲ. 10 ವರ್ಷಗಳು ಅವರು ಕಾದಿದ್ದು, 10 ವರ್ಷಗಳು ಆಕೆ ಸಂಸಾರ ಮಾಡಿದ್ದು, ಇಲ್ಲಿ 10 ತಿಂಗಳುಗಳು. ರಾವಣ ಬಂದರೆ ಮಾತನಾಡಲಿಕ್ಕೆ ತೃಣವಂತರತಃ ಕೃತ್ವಾ ಪ್ರತ್ಯುವಾಚ ಶುಚಿಸ್ಮಿತ. ಏನು ವಾಲ್ಮೀಕಿಗಳ ಘೋಷ, ಶುಚಿ ಸ್ಮಿತ. ತೃಣವಂತರತಃ ಕೃತ್ವ, ಒಂದು ಹುಲ್ಲು ಕಡ್ಡಿಯನ್ನು ಕೈನಲ್ಲಿ ಹಿಡಿದು ರಾವಣನ ಜೊತೆ ಮಾತಾಡಿಲ್ಲಂತೆ ಸೀತಾದೇವಿ. ಪೆದ್ದ ನೀನು ಹುಲ್ಲು ಅಂತ, ಅಥವಾ ಈ ಹುಲ್ಲು ಅನ್ನೋದು ಪರದೆ ಅಂತ, ಅಥವಾ ನಾನು ಹುಲ್ಲಿನ ಹತ್ರ ಆದರೂ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡಲ್ಲ ಅಂತ. ಆಕೆ ಕೇಳ್ತಾಳೆ, ನಾನು ಅದನ್ನು ಸುಂದರಕಾಂಡದಲ್ಲಿ ಹೆಚ್ಚು ವಿಸ್ತಾರವಾಗಿ ಮಾತಾಡ್ತೀನಿ, ಈಗ ಸೂಚ್ಯವಾಗಿ ಹೇಳ್ತಾ ಇದ್ದೇನೆ. ಏನು ಕೊಚ್ಕೊಳ್ತಾ ಇದೀಯ ನೀನು, ನಾನು ವೀರ, ನಾನು ಶೂರ, ನಾನು ದೇವೇಂದ್ರನನ್ನೇ ಜಯಿಸಿದೆ, ಅಷ್ಟದಿಕ್ಪತಿಗಳನ್ನೇ ಜಯಿಸಿದೆ, ಎಲ್ಲ ಪರಾಕ್ರಮಿ. ಯಾಕೆ ನಾಯಿಯಂತೆ ಬಂದು ನನ್ನ ಯಜಮಾನರಿಲ್ದಾಗ ಹಾರಿಸ್ಕೊಂಡು ಹೋಗ್ಬಿಟ್ಟೆ ನನ್ನನ್ನು, ನಮ್ಮ ಯಜಮಾನರಿದ್ದಾಗ ಯಾಕೆ ಬರಲಿಲ್ಲ ನೀನು, ಅಯೋಗ್ಯತೆಯಲ್ಲಿ ಹೋಯ್ತು ನಿಮಗೆ ಅಂತಳಾಕೆ. ರಾವಣ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಇದನ್ನು ಆ ಪಾಶ್ಚಾತ್ಯರು ಓದ್ತಾ, ಇಂಥ ಒಂದು ಹೆಣ್ಣು ಇರಲಿಕ್ಕೆ ಸಾಧ್ಯವೇ ಎಂದರು. ನಾವು ಹೊಡೆದಾಡಿ ಬಡದಾಡಿ 10 ವರ್ಷಗಳು ಸಂಸಾರ ಮಾಡಿದಂತಹ ಹೆಣ್ಣನ್ನು ವಾಪಸ್ ತಗೊಂಡು ಬಂದ್ವಿ ಹೆಲನನ್ನು. ಆದರೆ ಇಲ್ಲಿ ನೋಡ್ರಿ, ಒಂದು ಹೆಣ್ಣು, ಭಾರತದ ಹೆಣ್ಣು, ಭಾರತದ ಪತಿವ್ರತೆ, ಭಾರತದ ಸಾಧ್ವೀಮಣಿ, ಯಾವುದೇ ಪ್ರಲೋಭನೆಗೆ ಒಳಗಾಗದೆ ತನ್ನ ಪಾತಿವ್ರತ್ಯವನ್ನು ಉಳಿಸಿಕೊಳ್ಳಲ್ಲ ಅಂತ ಹೇಳಿ, ದಯಮಾಡಿ ಇದೆಲ್ಲ ಐತಿಹಾಸಿಕವಾಗಿ ದಾಖಲಾಗಿರತಕ್ಕಂಥದ್ದು. ಇಡೀ ವಿಶ್ವ ಸಾಹಿತ್ಯ ನಿರ್ಣಯ ಮಾಡ್ತು, ಹೋಮರ್ನ ಇಲಿಯಡ್ ಅಲ್ಲ, ಪ್ರಪಂಚ ಸಾಹಿತ್ಯದ ಮೂರ್ಧನ್ಯ ಕೃತಿ ಅಂದರೆ ಶ್ರೀಮದ್ ರಾಮಾಯಣಂ. ಇದರ ತಾತ್ವಿಕ ನೆಲೆ ಏನು ಅಂದರೆ ಪಾತಿವ್ರತ್ಯ ಅನ್ನೋದು. ಪಾತಿವ್ರತ್ಯದ ಕಲ್ಪನೆಯೇ ಪಾಶ್ಚಾತ್ಯರಿಗೆ ಅಂದೂ ಇಲ್ಲ ಇಂದೂ ಇಲ್ಲ. ಅವರಿಗೆ ಪ್ರಶ್ನೆ ಹೀಗಿರ್ಲಿಕ್ಕೆ ಸಾಧ್ಯವೇ ಅಂತ. ಹೀಗಾಗಿ ಈ ದಿವಸದ ಮೊಟ್ಟ ಮೊದಲನೆಯ ತಾತ್ವಿಕ ನಿರ್ಣಯ ಏನಪ್ಪ ಅಂದರೆ, ಶ್ರೀಮದ್ ರಾಮಾಯಣ ಪ್ರಪಂಚ ಮನ್ನಣೆಯನ್ನು ಗಳಿಸುವುದರಲ್ಲಿ ಮೊಟ್ಟ ಮೊದಲನೆಯ ಗಳಿಕೆ ಏನು ಅಂದರೆ ಅದು ಪಾತಿವ್ರತ್ಯ. ಆ ಭಾರತದ ಪಾತಿವ್ರತ್ಯದ ಪ್ರತಿನಿಧಿಯಾಗಿ
ಸೀತಾದೇವಿ ಪ್ರಪಂಚ ಮನ್ನಣೆಯನ್ನು ಗಳಿಸಿದ್ದಾಳೆ. ಅದಕ್ಕಾಗಿ ನಾವು ಶ್ರೀಮದ್ ರಾಮಾಯಣಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಇಲಿಯಡ್ ಆದಮೇಲೆ ಒಡಿಸ್ಸಿ. ಆ ಒಡಿಸ್ಸಿಯ ಕಥಾನಾಯಕ ಒಡಿಸ್ಸಿಯಸ್ ಅಂತ. ಪಾಪ ಆತನ ಹೆಂಡತಿ ಪತಿವ್ರತೆ, ಪೆನಲೋಮೆ ಅಂತಲೋ ಏನೋ ಆಕೆ ಹೆಸರು. ಆ ಒಡಿಸ್ಸಿಯಲ್ಲಿ ಅವನ ಕಥಾನಕವೋ ಕಥಾನಕ. ಅವನು ತನ್ನ ಧರ್ಮಪತ್ನಿಯನ್ನು ಸೇರುವ ಮುನ್ನ ಯಾವ್ಯಾವುದೋ ಕಷ್ಟಗಳು ಸಿಕ್ಕಾಕೊಳ್ತಾನೆ, ಯಾವ್ಯಾವುದೋ ಹೆಣ್ಣುಗಳ ಸಹವಾಸ ಮಾಡ್ತಾನೆ. ಕೊನೆಗೆ ಪತಿವ್ರತೆಯಾಗಿರತಕ್ಕಂತಹ ಹೆಂಡತಿಯನ್ನು ಮದುವೆ ಆಗ್ತಾನೆ, ಬಂದು ಮುರುಮದುವೆಯಾಗ್ತಾನೆ. ದೊಡ್ಡ ಕಥೆ ಇದು. ಆ ಪಾಶ್ಚಾತ್ಯರು ಅವನನ್ನು ತಮ್ಮ ಕಥಾನಾಯಕ ಅಂದ್ಕೊಂಡಿದ್ದರು. ಯಾವುದ್ರಿ ಇದು? ಶ್ರೀಮದ್ ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಪಾತ್ರ ಸರ್ವತಂತ್ರ ಸ್ವತಂತ್ರ, ಎಲ್ಲದಕ್ಕಿಂತ ಮುಖ್ಯವಾಗಿ ಗಂಡು, ಇದು ಮಹಾಪ್ರಧಾನವಾದ್ದು. ಶ್ರೀರಾಮರ ಪಾತ್ರವನ್ನು ನಾವು ದಿವಸದಿಂದ ದಿವಸಕ್ಕೆ ಅಧ್ಯಯನ ಮಾಡ್ತಾ ಹೋಗ್ತೇವೆ. ಅದು ತನ್ನ ಕಾವ್ಯ ಸೌರಭಕ್ಕಿನ್ನ ತಾತ್ವಿಕ ನೆಲೆಗಟ್ಟನ್ನು ಬಿಚ್ಚಿಕೊಳ್ತಾ ಹೋಗುತ್ತೆ. ಪಾಶ್ಚಾತ್ಯರು ಮುಗ್ಧರಾಗಿ ಬಿಟ್ಟರು, ಶರಣಾಗಿ ಬಿಟ್ಟರು. ಈ ಕಾರಣಕ್ಕೆ ಇಂದಿಗೂ ಇಲ್ವಲ್ರಿ ಕಲ್ಪನೆಯಲ್ಲಿ. ಈಗ ಪಾಶ್ಚಾತ್ಯದಲ್ಲಿ ಒಂದು ಸಭೆ ನಡೀತಾ ಇದೆ. ಎನ್ನಿ ಗಂಡಸರೆಲ್ಲ ಮೈ ತುಂಬ ಬಟ್ಟೆ ಹಾಕ್ಕೊಂಡಿರ್ತಾರೆ, ಹೆಣ್ಣುಗಳೆಲ್ಲ ಅರಬರೆ ಬಟ್ಟೆಯಲ್ಲೇ ಇರ್ತಾರೆ. ಇವತ್ತಿಗೂ ಹೆಣ್ಣನ್ನು ಪ್ರದರ್ಶನದ ವಸ್ತುವಾಗಿ, ಮಾದಕ ಸ್ತ್ರೀಯಾಗಿ, ಕಾಮೋಪಭೋಗದ ಅರಗಿಣಿಯಾಗಿ ಪ್ರದರ್ಶನ ಮಾಡ್ತಾರೆಯೇ ವಿನಃ ಪಾಶ್ಚಾತ್ಯರು ಇಂದಿಗೂ ಸ್ವತಂತ್ರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪೆದ್ದಣ್ಣಗಳು ಅದೇ ಸ್ವತಂತ್ರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹೆಂಗಸರು ಮೈ ತೋರಿಸುವುದನ್ನೇ ಸ್ವತಂತ್ರ ಅಂದುಕೊಳ್ಳತಕ್ಕಂತಹ ಅಂತಹ ಅರವೆತ್ತಲೆಯ ಹೆಣ್ಣುಗಳನ್ನು ಆಸ್ವಾದನೆ ಮಾಡುವ ಅಧಿಕಾರವೇ ತಮ್ಮದು ಅಂದುಕೊಳ್ತಕ್ಕಂತಹ ಒಂದು ಕೆಟ್ಟ ನೀತಿಯಲ್ಲಿ ಪಾಶ್ಚಾತ್ಯ ಸಂಹಿತೆ ಈ ಹೊತ್ತಿಗೂ ಇದೆ. ಅಂದರೆ ಅದರ ಅರ್ಥ ಏನು ಅಂದರೆ, ಹೆಣ್ಣು ಬೆತ್ತಲಾಗ್ತಾಳೆ ಅಂತಲ್ಲ, ಗಂಡು ಬೆತ್ತಳನ್ನಾಗಿ ಮಾಡಿಸ್ತಾನೆ ಅವನು. ನಮ್ಮವರೇನು ಕಡಿಮೆ ಇರಲಿಲ್ಲ. ಕೇವಲ ಹಿಂದೂ ಕಾನೂನು ಬರುವುದಕ್ಕೆ ಮುಂಚೆ, ಹಿಂದೂ ಕಾನೂನು ಬಂದು ಒಬ್ಬ ಪರಿತ್ರೇಣುವಿಗೆ ಮತ್ತೊಬ್ಬ ಪರಿತ್ರೇಣುವೇ, ಇಲ್ಲದಿದ್ದರೆ 7 ವರ್ಷ ನಿಮಗೆ ಶಿಕ್ಷೆ ಅಂತ ಹೇಳೋ ತನಕ ನಮ್ಮ ಗಂಡಸರುಗಳೂ ಸಾಕಷ್ಟು ಹೆಂಡತಿಯರನ್ನು ಹೊಂದಿದ್ದರು. ಅಷ್ಟು ಯಾಕೆ, ದಶರಥ ಮಹಾರಾಜನ ಹೆಂಡತಿಯರ ಸಂಖ್ಯೆ 350, 3 ಅಲ್ಲ 350 ಹೆಂಡತಿಯರನ್ನು ಹೊಂದಿದ್ದಾತ. ಇದನ್ನು ಶ್ರೀರಾಮರು ಬಾಲ್ಯದಿಂದಲೂ ನೋಡಿದ್ದಾರೆ. ಬಹುಪತ್ನಿ ವಲ್ಲಭನ ಪತನ ಏನು ಅನ್ನುವುದನ್ನು, ಬಹುಪತ್ನಿಯರ ಕಚ್ಚಾಟವನ್ನು, ಕಿತ್ತಾಟವನ್ನು, ಅದೆಲ್ಲ ನಾನು ಅಯೋಧ್ಯಕಾಂಡದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಹೀಗಾಗಿ ಶ್ರೀರಾಮರು ಐತಿಹಾಸಿಕವಾಗಿ ಒಂದು ತೀರ್ಪು ಕೊಟ್ಟರು. ನಮ್ಮಲ್ಲಿ ಹಿಂದೂ ಕಾನೂನು ಅನ್ನುವುದು ಬರಬೇಕಾಗಿದ್ದರೆ ಯಾಕಾಗಿ ಒಬ್ಬ ಪರಿತ್ರೇಣುವಿಗೆ ಒಬ್ಬ ಪರಿತ್ರೇಣುವೆ, ಒಬ್ಬ ಪರಿತ್ರೇಣು ಅಂದರೆ ಒಬ್ಬ ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣು ಒಂದು ಗಂಡು ಅನ್ನೋದನ್ನು ನಿರ್ಣಯಿಸಿದರು ಅಂದರೆ ಅವರ ಮುಂದೆ ಶ್ರೀರಾಮರ ಭವ್ಯ ಚಿತ್ರ ಇತ್ತು. ಆ ಒಡಿಸ್ಸಿಯನ್ನು ಅಧ್ಯಯನ ಮಾಡ್ತಾ ಇದ್ದಂತಹ ಆ ಗ್ರೀಕ್ ಪಂಡಿತರುಗಳಿಗೆ ಇದು ಅರಗಿಸಿಕೊಳ್ಳಲಾಗದ ಖಾದ್ಯ ಆಯಿತು. ಸೀತೆ ಪತಿವ್ರತೆ ಇರಲಿ ಬಿಡ್ರಿ, ಪತಿವ್ರತೆ, ಒಂದು ಹೆಣ್ಣು ಒಂದೇ ಗಂಡು, ನಿರ್ಣಯ ಬಹಳ ಸುಲಭ ಅದು. ಆದರೆ ಗಂಡು ನಿರಂಕುಶಮತಿ, ರಾಜ ಬೇರೆ, ಹೂ ಅಂದರೆ 1000 ಜನ ಸರದಿ ಸಾಲಿನಲ್ಲಿ ನಿಂತುಕೊಂಡ್ಬಿಡ್ತಾರೆ ಸುಂದರಿಯರು. ಹಾಗಿದ್ದು ಒಂದೇ ಹೆಣ್ಣು. ಪಾತಿವ್ರತ್ಯ ಹೇಗೆ ಪ್ರಮುಖವೋ ಏಕಪತ್ನಿ ವ್ರತಸ್ಥಿಕೆಯೂ ಅಷ್ಟೇ ಪ್ರಧಾನ. ಹೆಣ್ಣಿಗೊಂದು ಕಾನೂನು, ಗಂಡಿಗೊಂದು ಕಾನೂನು ಅಲ್ಲ ಅಂತ ಹೇಳಿ ಏಕಪತ್ನಿ ವ್ರತಸ್ಥಿಕೆಯನ್ನು ಪ್ರಪಂಚದಲ್ಲಿ ರುಜುವಾತು ಮಾಡಿ, ಪ್ರಸಿದ್ಧ ಮಾಡಿ, ಉತ್ತರಕಾಂಡವನ್ನು ನಂಬುವುದಾದರೆ ಅಲ್ಲಿಯೂ ಹೋದಂತಹ ಸೀತೆಯ ಬದಲಾಗಿ ಮತ್ತೊಂದು ಹೆಣ್ಣನ್ನು ಮದುವೆಯಾಗದೇ ಸ್ವರ್ಣಪುತ್ಥಳಿಯನ್ನೇ ಇಟ್ಟುಕೊಂಡ್ರಲ್ಲ ಅವರು. ಆ ನೈಷ್ಠಿಕತೆ, ಆ ಏಕಪತ್ನಿ ವ್ರತಸ್ಥಿಕೆ
ಅದನ್ನು ನೋಡಿದಂತಹ ಪಾಶ್ಚಾತ್ಯರುಗಳು ತೀರ್ಮಾನಿಸಿದರು, ಹೆಣ್ಣಲ್ಲಿ ಸೀತೆ, ಗಂಡಲ್ಲಿ ಶ್ರೀರಾಮರು, ಆ ಎರಡನ್ನೂ ಹೊಂದಿರತಕ್ಕಂತಹ ಮಹಾನ್ ಕಾವ್ಯ ಶ್ರೀಮದ್ ರಾಮಾಯಣವೇ ಹೋಮರ್ನ ಇಲಿಯಡ್ ಮತ್ತು ಒಡಿಸ್ಸೆಗಿನ್ನ ಅತ್ಯುತ್ತಮವಾದದ್ದು, ಶ್ರೇಷ್ಠವಾದದ್ದು, ಮಾನ್ಯವಾದದ್ದು, ಮೂರ್ಧನ್ಯವಾದದ್ದು ಅಂತ. ನಾವು ಶ್ರೀಮದ್ ರಾಮಾಯಣವನ್ನು ಅಧ್ಯಯನವನ್ನು ಮಾಡುವುದಕ್ಕಿಂತ ಮುನ್ನ ಮೊಟ್ಟ ಮೊದಲು ನಿರ್ಣಯಿಸಿ ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳಬೇಕಾದಂತಹ ತತ್ವಪ್ರಧಾನ ಅಂದರೆ ಇದು ಐತಿಹಾಸಿಕವಾದ ತಾತ್ವಿಕ ನಿರ್ಣಯ ಅನ್ನುವುದು. ಇನ್ನು ಎರಡನೆಯದಾಗಿ ಒಂದು ಪೌರಾಣಿಕ ತತ್ವ ಇದೆ. ಆ ತತ್ವಕ್ಕೂ ಇಂದಿನ ಮಠಾಧೀಶರಿಗೂ ನೇರವಾದ ಸಂಪರ್ಕ ಇದೆ. ತತ್ತು ಸಮನ್ವಯಾತ್ ಅನ್ನತಕ್ಕಂಥದ್ದು ಬ್ರಹ್ಮಸೂತ್ರಗಳಲ್ಲಿ 4ನೇ ಸೂತ್ರ, ಮೊಟ್ಟ ಮೊದಲನೇದು ಅಧ್ಯಾಯದಲ್ಲಿ. ತತ್ತು ಸಮನ್ವಯಾತ್, ಎಲ್ಲವೂ ಬ್ರಹ್ಮವೇ ಕಣಪ್ಪ. ವೇದಾಂತದ ಪರಿಭಾಷೆಯಲ್ಲಿ ಅದಕ್ಕೆ ಸಾಕಷ್ಟು ವ್ಯಾಖ್ಯಾನಗಳಿವೆ. ಅದನ್ನು ನಾನು ಮಾಡಲಿಕ್ಕೆ ಹೋದರೆ ಲೌಕಿಕವಾದ ಒಂದು ವ್ಯಾಖ್ಯಾನವನ್ನು ಮಾಡ್ತೀನಿ. ತತ್ತು ಸಮನ್ವಯಾತ್ ಅನ್ನುವುದರ ಅರ್ಥ ಏನು? ನಮಗೆ ಗೊತ್ತಿಲ್ಲ. ನಾವು ಸ್ವಲ್ಪ ನಾಗರಿಕರಾಗಿದ್ದೇವೆ, ಸ್ವಲ್ಪ ಚಿಂತನೆ ಮಾಡುವವರಾಗಿದ್ದೇವೆ, ಅಷ್ಟು ಕಿತ್ತಾಡಲ್ಲ ನಾವು. ಆದರೂ ಕಿತ್ತಾಡ್ತೀವಿ ಮನಸ್ಸಿನಲ್ಲಿ. ಒಂದು ಕಾಲದಲ್ಲಿ ಅಂದರೆ ಸುಮಾರು 1400 ವರ್ಷಗಳ ಹಿಂದೆ ಶ್ರೀ ಶಂಕರ ಭಗವತ್ಪಾದರು ಅವತರಿಸುವುದಕ್ಕಿಂತ ಮುನ್ನ ನಮ್ಮಲ್ಲಿ ಜನರಲ್ಲಿ ವಿಷ್ಣು ಪ್ರೇಮ ಜಾಸ್ತಿಯಾಗಿತ್ತು, ಈಶ್ವರ ಪ್ರೇಮ ಜಾಸ್ತಿಯಾಗಿತ್ತು. ತಪ್ಪೇನೂ ಇಲ್ಲ. ಆದರೆ ಇದರ ನಕಾರಾತ್ಮಕ ಏನಾಯಿತು ಅಂದರೆ, ವಿಷ್ಣುವನ್ನು ಪೂಜೆ ಮಾಡತಕ್ಕಂತಹವರೆಲ್ಲ ಪೂಜೆ ಮಾಡಿ 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 ಉಗ್ರವಾದಿಗಳು, ಎಲ್ಲರೂ ಅಲ್ಲ, ಉಗ್ರವಾದಿಗಳಾಗಿ ಈಶ್ವರನನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿ. ಹಾಗೆಯೇ ಶಿವಭಕ್ತರು ಶಿವಭಕ್ತಿಯ ಪಾರಮ್ಯಕ್ಕೆ ಹೋಗಿ ವಿಷ್ಣುವನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿ. ಈ ಹೊತ್ತು ನಮಗೆ ಇದರ ಅರ್ಥ ಆಗೋದಿಲ್ಲ. 1500 ವರ್ಷಗಳ ಹಿಂದೆ ರಕ್ತಪಾತಗಳಾಗ್ಬಿಡ್ತೀವೆಲ್ಲ ನಾವು. ಶಿವ ಮತ್ತು ವಿಷ್ಣು ದ್ವೇಷದಿಂದಾಗಿ ಆದ ಘರ್ಷಣೆಗಳು ಯಾಕೆ? ಶ್ರೀ ರಾಮಾನುಜಾಚಾರ್ಯರಿಗೆ ತಾನೇ ಏನಾಯಿತು ತಮಿಳುನಾಡಿನಲ್ಲಿ, ಆ ಕೂರೇಶರಿಗೆ ತಾನೇ ಏನಾಯಿತು, ಕಣ್ಣು ಕಳ್ಕೊಂಡ ಸ್ಥಿತಿ ಏನಾಯಿತು? ವಿಷ್ಣು ದ್ವೇಷದಿಂದಾಗಿ. ಶಿವದ್ವೇಷದಿಂದಾಗಿ ಆಗಿದ್ದು ಸಾಕಷ್ಟಾಯಿತು. ಆದರೆ ಪೌರಾಣಿಕವಾಗಿ 2 ಸತ್ಯಗಳು ಹೊರಗಡೆಗೆ ಬಂತು. ಶಿವ ಹೀಗೆ ಕೂತ್ಕೊಂಡಿರ್ತಾನಲ್ಲಪ್ಪ, ಯಾಕಪ್ಪ ಕೂತ್ಕೊಂಡಿರ್ತಾನೆ? ಪಾರ್ವತಿ ಕೇಳ್ತಾಳೆ ಯಜಮಾನರಿಗೆ, ಏನ್ರಿ ನೀವು ಎಲ್ಲರೂ ನಿಮ್ಮನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ, ಎಲ್ಲರೂ ಶಿವ 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 ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ದಾರೆ, ನೀವು ಯಾರನ್ನು ಕೂತು ತಪಸ್ಸು ಮಾಡ್ತಾ ಇದ್ದೀರಿ? ಅದಕ್ಕೆ ಈಶ್ವರ ಹೇಳ್ತಾನಂತೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾಗತಕ್ಕಂಥ ಒಂದು ನಾಮ ಅಂದರೆ ಅದು ಶ್ರೀರಾಮ. ರಾಮ 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 ಇತಿ. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಅಗಸ್ತ್ಯ ಮಹರ್ಷಿಗಳು ಕೊನೆಯಲ್ಲಿ ಆ ರಾಮ 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 ಅನ್ನುವ 6 ಅಕ್ಷರಗಳನ್ನು ತಗೊಂಡು ಇದು ರಾಮತಾರಕ ಅಂತ ಹೇಳ್ತಾರೆ. ರಾಮತಾರಕ ಮಂತ್ರ ಅಂತ ಅಗಸ್ತ್ಯ ಮಹರ್ಷಿಗಳು ಆಮೇಲೆ ಉಪದೇಶ ಕೊಡ್ತಾರೆ ಪುರಾಣದಲ್ಲಿ. ಅದಿರತಕ್ಕಂಥದ್ದು ಮೂಲ ರಾಮಾಯಣದಲ್ಲಿ. ಈಶ್ವರ ಹೇಳ್ತಾ ಇದ್ದಾನಂತೆ, ರಾಮ 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 ಇತಿ ರಮೇ ರಾಮೇ ಮನೋರಮೆ. ಎಲೈ ಮನೋರಮೆಯಾಗಿರತಕ್ಕಂಥ ಪಾರ್ವತಿಯೇ, ನಾನು ಸದಾ ರಾಮನಾಮ ಧ್ಯಾನದಲ್ಲಿ ನಿರತನಾಗಿದ್ದೇನೆ. ಇದರಿಂದ ನಮಗೇನು ಗೊತ್ತಾಯಿತು? ಶಿವನಿಗೆ ರಾಮರ ವಿರೋಧ ಇದೆಯೋ ಇಲ್ವೋ? ವಿರೋಧ ಇದೆಯೇನ್ರಿ?
ಶಿವರಾಮರನ್ನು ಪೂಜೆ ಮಾಡ್ತಾನೆ, ಹೌದಾ? ಹೌದೇನಪ್ಪ? ಹಾಗೆ ನೀವು ರಾಮೇಶ್ವರಕ್ಕೆ ಹೋಗಿ. ರಾಮೇಶ್ವರದಲ್ಲಿರತಕ್ಕಂಥ ಲಿಂಗಕ್ಕೆ ಸ್ಥಳ ಪುರಾಣ ಏನು ಹೇಳುತ್ತೆ? ಶ್ರೀರಾಮರು ಆ ಈಶ್ವರನ ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದರು ಅಂತ ಹೇಳುತ್ತೆ, ಹೌದಾ? ಶಿವ ಹೀಗೆ ಜಪ ಮಾಡಿ ನಾನು ರಾಮನ ಧ್ಯಾನ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದ ಅಂತ ಪುಸ್ತಕ ಹೇಳುತ್ತೆ. ಇಲ್ಲಿ ಸ್ಥಳ ಪುರಾಣ ಹೇಳುತ್ತೆ, ನೋಡ್ತೀರಿ. ಇಲ್ಲಿ ಶ್ರೀರಾಮರು ಈಶ್ವರನಿಗೆ ಪೂಜೆ ಮಾಡ್ತಾ ಇದ್ದಾರೆ, ಅಲ್ಲಿ ಈಶ್ವರ ಶ್ರೀರಾಮ ಧ್ಯಾನ ಮಾಡ್ತಾ ಇದ್ದಾರೆ. ಇದು ಏನು ಹೇಳುತ್ತೆ? ಅವರಿಬ್ಬರು ಸ್ನೇಹಿತರು ಅಂತ ಹೇಳುತ್ತೆ, ಅವರಿಬ್ಬರು ಪರಸ್ಪರ ಗೌರವ ಕೊಡ್ತಾರೆ ಅಂತ ಹೇಳುತ್ತೆ, ಅವರಿಬ್ಬರು ಪರಸ್ಪರ ಪೂಜೆ ಮಾಡ್ತಾರೆ ಅಂತ ಹೇಳುತ್ತೆ. ಕಿತ್ತಾಡೋರು ಯಾರ್ರೀ? ನಾವು ತಾನೇನ್ರಿ? ಅಯ್ಯೋ ಪೆದ್ರ ಅನ್ನತ್ತದು. ಯಾರು ಯಾರು ಶಿವವಿಷ್ಣುಗಳಲ್ಲಿ ಭೇದವನ್ನು ಎಣಿಸುತ್ತಾರೆಯೋ ಅವರು ಮಹಾಪೆದ್ರು, ಅವರಿಗೆ ನರಕವೇ ಅಂತ ಹೇಳುತ್ತೆ. ಆದ್ದರಿಂದ ನಮ್ಮಲ್ಲಿ ನಮ್ಮ ಸಂಧ್ಯಾ ವಂದನೆಯಲ್ಲಿ ಬಹಳ ಒಳ್ಳೆಯ ಒಂದು ಶ್ಲೋಕ ಬಂತು, ನಿಮಗೆ ಗೊತ್ತಿದೆ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ. ಹೌದೇ? ಅಂದರೆ ಶಿವ ಹಾಗೂ ವಿಷ್ಣುವಿನಲ್ಲಿ ಭೇದವಿಲ್ಲ ಅಂತ ಅದನ್ನು ಅದ್ವೈತ ನಂಬುತ್ತೆ. ನಮ್ಮಲ್ಲಿ ನಮಗೆ ಭೇದವೇ ಇಲ್ಲ, ಶಿವನೂ ಒಬ್ಬನೇ ವಿಷ್ಣುವೂ ಒಬ್ಬನೇ. ಬಹಳಷ್ಟು ಮಂದಿ ಅಯ್ಯಂಗಾರಗಳ ಬಗ್ಗೆ ಈ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ. ಏನದು? ಅಯ್ಯಂಗಾರಗಳಿಗೆ ಈಶ್ವರನ ಕಂಡ್ರೆ ಆಗಲ್ಲ. ಅದೇನೋ ಒಂದು ತಮಿಳಿನಲ್ಲಿ ಗಾದೆ ಇದೆಯಂತೆ ಸ್ವಾಮಿ, ಕಾಡಿನಲ್ಲಿ ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದ್ದರೆ ಈಶ್ವರನ ದೇವಸ್ಥಾನ ಸಿಕ್ಕರೆ ಒಳಕ್ಕೆ ಹೋಗಬಾರ್ದು, ಹುಲಿ ಕಚ್ಚಾಕಿದರೂ ಚಿಂತೆ ಇಲ್ಲ, ಸತ್ತೋದ್ರೂ ಚಿಂತೆ ಇಲ್ಲ, ಈಶ್ವರನ ದೇವಸ್ಥಾನದ ಒಳಕ್ಕೆ ಹೋಗಬಾರ್ದು ಅನ್ನೋದು ಅಯ್ಯಂಗಾರಗಳ ನಂಬಿಕೆ ಅಂತ ಒಂದು ಖ್ಯಾತಿ, ಕುಖ್ಯಾತಿ. ಆದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಬಹಳ ಜನ ಆಳ್ವಾರಗಳು ಈಶ್ವರನ ಧ್ಯಾನ ಮಾಡಿದ್ದಾರೆ ಅಂತ. ಅಯ್ಯಂಗಾರ ಸ್ವಾಮಿಗಳನ್ನು ಪಕ್ಕದಲ್ಲಿ ಕೂತ್ಕೊಂಡು ಈ ಗಡ್ಡದವನು ಹೀಗೆ ಹೇಳ್ತಾ ಇದ್ದಾನಲ್ಲ ಅಂತ ನಿಮ್ಗೆ ತುಂಬ ಆತಂಕ ಆಗಿಬಿಟ್ಟಿದೆ. ಈಗಾಗಲೇ ನಿಮ್ಮ ಮುಖದಲ್ಲಿ ಅದು ಕಾಣಿಸ್ತಾ ಇದೆ. ಯಾತಕ್ಕೆ ನಾನು ಅದನ್ನು ಈ ಸ್ವಾಮಿಗಳ ಸನ್ನಿಧಿಯಲ್ಲೇ ಹೇಳ್ತಾ ಇದ್ದೇನೆ ಅಂದರೆ, ಈ ಸ್ವಾಮಿಗಳು ಅಂತಲ್ಲ, ಆ ಯತಿರಾಜ ಮಠದ ಐತಿಹ್ಯವೇ ಆಗಿದೆ. ನನಗೆ ಇವರ ಹಿಂದಿನ ಸ್ವಾಮಿಗಳು, ದಶಮಾನಗಳ ಹಿಂದಿನ ಸ್ವಾಮಿಗಳು, ಅವರು ಸನ್ಯಾಸ ಸ್ವೀಕಾರ ಮಾಡಿದ ದಿವಸವೇ ನನ್ನೊಂದು ಪುಸ್ತಕದ ಬಿಡುಗಡೆ ಆಗಿತ್ತು, ಬ್ರಾಹ್ಮಣ ಸಭಾದಲ್ಲಿ ಆಚಾರ್ಯ ದರ್ಶನ ಅಂತ. ಅದಕ್ಕೆ ಅವರು ತಮ್ಮ ಅನುಗ್ರಹವನ್ನು ಮಾಡಿದ್ದರು. ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಅವರು ಹೇಳಿದರು, ಈ ಈಶ್ವರ ಬೇರೆ ವಿಷ್ಣು ಬೇರೆ ಅನ್ನತಕ್ಕಂಥದ್ದು ಆಯಾಯ ಕಾಲದಲ್ಲಿ ಆಯಾಯ ಕಾಲಧರ್ಮಗಳಿಗೆ ಅನುಗುಣವಾಗಿ ಆಚಾರ್ಯಗಳೇನೋ ಹೇಳಿಬಿಟ್ಟಿದ್ದಾರೆ ಪ್ರಕಾಶ್ ರಾಯರೇ, ಅದಕ್ಕಷ್ಟು ಮಾನ್ಯತೆ ಕೊಡಬೇಕಾಗಿಲ್ಲ ಅಂತ ಹೇಳಿ ನಾನು ಈಶ್ವರನ ಪೂಜೆ ಮಾಡ್ತೀನಿ ಅಂತ ಹೇಳಿದವರವರು. ಅಷ್ಟೇ ಅಲ್ಲ, ಈಶ್ವರನ ದೇವಸ್ಥಾನಗಳ ಬಗ್ಗೆ ಬರೆದಂತಹ ಪುಸ್ತಕವನ್ನು ನನಗೆ ಕೊಟ್ಟಿದ್ದರು ಅವರು. ಅದೇ ಪೀಠಕ್ಕೆ ಈ ಸ್ವಾಮಿಗಳು ಬಂದಿದ್ದಾರೆ. ಮತ್ತು ಇವರೂ ಅಷ್ಟೇ ಸುವಿಶಾಲ ಮನಸ್ಕರಾಗಿದ್ದಾರೆ. ಈ ಸ್ಮಾರ್ತ, ವಿಭೂತಿ ಹೆಚ್ಚಿಕೊಳ್ಳಬಹುದಾದಂಥ ಸ್ಮಾರ್ತ, ರುದ್ರಾಕ್ಷಿ ಹಾಕ್ಕೊಂಡಿರತಕ್ಕಂಥ ಸ್ಮಾರ್ತನನ್ನು ಅವರು ಅನೇಕ ಉಪನ್ಯಾಸಗಳಿಗೆ ಶ್ರೀ ಶ್ರೀ ರಾಮಾನುಜಾಚಾರ್ಯರ ಯಾತ್ರೆಗಳಿಗೆ ಸಂಬಂಧಪಟ್ಟಂಥ ಒಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಅವರು ಬೇಲೂರಿಗೆ ಕರೆಸ್ಕೊಂಡಿದ್ರಲ್ವ ಸ್ವಾಮೀಜಿ ತಾವು, ಬೇಲೂರಿಗೆ ಕರೆಸ್ಕೊಂಡು ಈ ರುದ್ರಾಕ್ಷಿ ಧಾರೆಯಿಂದ ಉಪನ್ಯಾಸ ಕೊಡಿಸಿದ್ರು ಅವರು. ಅಂದರೆ ಅಷ್ಟು ವಿಶಾಲ ಮನಸ್ಕರಾಗಿದ್ದಾರೆ ಅವರು. ಇವರಲ್ಲಿಯೂ ಶಿವಕೇಶವ ಭೇದ ಇಲ್ಲ, ಅದು ಪುರಾಣದ ನಿರ್ಣಯ. ಆ ಪೌರಾಣಿಕ ಸತ್ಯವನ್ನು, ಆ ಪೌರಾಣಿಕ ತಥ್ಯವನ್ನು, ಆ ಪೌರಾಣಿಕ ತತ್ವವನ್ನು ಈ ಮೊದಲನೆಯ ಸಭೆಯಲ್ಲಿ ತಾತ್ವಿಕ ಸಂದೇಶವಾಗಿ ನಾವು ಪರಿಗಣಿಸುತ್ತೇವೆ. ಅಂತಹ ಮುಕ್ತ ಮನಸ್ಕರಾಗಿರತಕ್ಕಂತಹ ಯತಿಗಳು ಇಲ್ಲಿ ಆಗಮಿಸಿದ್ದಾರೆ. ನೋಡಿ, ಎಂಥ ವಿರೋಧಾಭಾಸದ ಹೇಳಿಕೆಗೆ ಅವರು ಕಾರಣರಾಗಿಬಿಟ್ಟಿದ್ದಾರೆ. ಅಯ್ಯಂಗಾರಗಳು ಈಶ್ವರ ವಿರೋಧಿಗಳು, ಇಲ್ರಿ ಅವೆಲ್ಲ ಸುಳ್ಳು ತಪ್ಪು ಹಾಗಲ್ಲ ಅಂತ ಹೇಳಲಿಕ್ಕೆ ಬಂದಿದ್ದಾರೆ.
ಆತ್ಮೀಯರೇ, ಇಷ್ಟು ಪೀಠಿಕೆಯ ಸಹಿತ ಇದೀಗ ನಾವು ಶ್ರೀಮದ್ ರಾಮಾಯಣ ಪ್ರವೇಶ ಮಾಡುವ ಮುನ್ನ, ಅಷ್ಟು ಬೇಗ ನಾನು ರಾಮಾಯಣ ಪ್ರವೇಶ ಮಾಡಲ್ಲ, ಗೊತ್ತಿದೆ 24ನೇ ದಿವಸದಲ್ಲೇ ಮುಗಿಸ್ಬೇಕು ಅಂತ. ಆದರೂ ಒಂದೆರಡು ಆ ಶ್ರೀಮದ್ ರಾಮಾಯಣವನ್ನು ವಿರಚನೆ ಮಾಡಿದಂತಹ ಕವಿ ಬಗ್ಗೆ ಒಂದೆರಡು ಮಾತಾಡಬೇಡವೇ? ಆಡೋಣವೋ? ಆದಿಕವಿ ಕವಿರಾಜಹಂಸ, ಅನಾದಿ ಕವಿ ಕಮಲ ಬಿತ್ರ, ಮಹಾದಿವೌಕಸ ಪ್ರಚುರ ಭಾಷಾ ಜನ ವಿನೋತ್ತಂಸ. ನರಹರಿ ವಾಲ್ಮೀಕಿ ಮಹರ್ಷಿಗಳನ್ನು ನೋಡಿ ಮಹಾಮುನಿ ಪ್ರಾಚೇತ ಸಂವಂದೇ ಅಂತ ಕೈ ಮುಗಿದು ಬಿಡ್ತಾನೆ. ಜ್ಯೇಷ್ಠೋ ಜೇತಿ ವಾಲ್ಮೀಕಿ ಸರ್ಗಬಂಧೆ ಪ್ರಜಾಪತಿ. ಕ್ಷೇಮೇಂದ್ರ ಅಂತ ಔಚಿತ್ಯ ವಿಚಾರ ಚರ್ಚಾ ಅನ್ನತಕ್ಕಂಥ ಅಲಂಕಾರ ಶಾಸ್ತ್ರವನ್ನು ಬರೆದಾತ ಜ್ಯೇಷ್ಠೋ ಜಯತಿ ವಾಲ್ಮೀಕಿ. ವಾಲ್ಮೀಕಿ ಯಾರಯ್ಯ? ಜ್ಯೇಷ್ಠ, ಮಾನ್ಯ, ಅಗ್ರಗಣ್ಯ. ಯಾವ ಯಾವ ಕವಿಗಳಿದ್ದಾರೆಯೋ ಅವರೆಲ್ಲರಿಗೂ ಅಣ್ಣ ಆತ. ಸರ್ಗಬಂಧೆ ಪ್ರಜಾಪತಿ. ಸ್ವಾಮಿ, ಆದಿಕಾವ್ಯವಾಗಿರತಕ್ಕಂತಹ ಶ್ರೀಮದ್ ರಾಮಾಯಣಕ್ಕೆ ಹಿನ್ನೆಲೆ ಇಲ್ಲ. ಕಾವ್ಯ ಹೇಗೆ ಬರಿಬೇಕು ಅಂತ ಗೊತ್ತಿಲ್ಲ, ಸರ್ಗಗಳ ವಿಂಗಡಣೆ ಗೊತ್ತಿಲ್ಲ, ಕಥಾನಾಯಕ ಕಥಾನಾಯಕಿ ವಿರೋಧ ಪಕ್ಷದ ನಾಯಕ ಅಲ್ಲಿ ಬರತಕ್ಕಂಥ ವರ್ಣನೆಗಳು ಅಲಂಕಾರಗಳು ಸಂಹಿತೆಗಳು ಯಾವುದೂ ಗೊತ್ತಿಲ್ಲ. ಆದರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲ ಅಡಕವಾಗಿಬಿಡ್ತು. ಭಾಷಾ ಸಾಹಿತ್ಯ ಸಾಮಾನ್ಯವಾಗಿ ಪೆದ್ದಾಗಿ ಮುದ್ದಾಗಿ ಸರಿ ಇಲ್ಲದೆ ಅಂಬಿಗಾರ ಇಟ್ಕೊಂಡು ಶುರುವಾಗಿ ಆಮೇಲೆ ಪ್ರೌಢಾವಸ್ಥೆಗೆ ಬರುತ್ತೆ. ಆದರೆ ಭಾರತದ ಹೆಗ್ಗಳಿಕೆ ಏನು ಅಂದರೆ, ಯಾಕೆಂದರೆ ಶ್ರೀರಾಮರಿದ್ದಾರಲ್ಲ ಅದರೊಳಗೆ, ಅದರ ಹೆಗ್ಗಳಿಕೆ ಅಂದರೆ ಅತ್ಯುತ್ಕೃಷ್ಟವಾದಂಥ ಕೃತಿಯೇ ಮೊದಲು ಬಂದುಬಿಡ್ತು. ಆಮೇಲೆ ಅದಕ್ಕಿನ್ನ ಪುಟ್ಪುಟ್ಟು ಬರೋಕ್ಕೆ ಶುರುವಾಯಿತು. ಜ್ಯೇಷ್ಠೋ ಜೇತಿ ವಾಲ್ಮೀಕಿ ಸರ್ಗಬಂಧೆ ಪ್ರಜಾಪತಿ ಯಹ ಸರ್ವಹೃದಯಾಲೀನಂ ಕಾವ್ಯಂ ರಾಮಾಯಣಂ ಯಧಾತ್ ನುಮಃ ಸರ್ವೋಪಜೀವ್ಯಂ ತಂ ಕವೀನಾಂ ಚಕ್ರವರ್ತಿನಂ. ಪ್ರಪಂಚದ ಕವಿಗಳಿಗೆ ಚಕ್ರವರ್ತಿಯಾಗಿರತಕ್ಕಂತಹ ವಾಲ್ಮೀಕಿ ಮಹರ್ಷಿಯೇ, ನುಮಃ ಅಂದರೆ ನಮಃ ಬಹುವಚನ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನಯ್ಯ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಅದರ ಬಗ್ಗೆ ಭೌಭೂತಿ ಒಂದು ವಾಕ್ಯವನ್ನು ಹೇಳ್ತಾನೆ. ಮಾಂಗಲ್ಯಾಚ ಮನೋಹರಾಚ ಜಗತಾಂ ಗಂಗೇವ ಮಾತೇವಚ. ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಏನಯ್ಯ, ಅದು ಹೇಗಯ್ಯ, ಅದರ ವೈಶಿಷ್ಟ್ಯ ಏನಯ್ಯ ಅಂದರೆ ಮಾಂಗಲ್ಯಾಚ ಮನೋಹರಾಚ, ಅದು ಅತ್ಯಂತ ಸರ್ವಮಂಗಲ ಮಾಂಗಲ್ಯವಾಗಿರತಕ್ಕಂಥದ್ದು. ಮನೋಹರಾಚ, ನಿಮ್ಮ ಮನಸ್ಸನ್ನು ಕದಿಯತಕ್ಕಂಥದ್ದು, ಆಕರ್ಷಿಸತಕ್ಕಂಥದ್ದು, ಎಳೆಯತಕ್ಕಂಥದ್ದು, ಸೆಳೆಯತಕ್ಕಂಥದ್ದು. ಜಗತಾಂ ಮಾತೇವ ಗಂಗೇವಚ, ತಾಯಿ ಇದ್ದಂತೆ ಗಂಗೆಯಂತೆ ಪವಿತ್ರವಾಗಿರತಕ್ಕಂಥದ್ದು. ಶ್ರೀಮದ್ ರಾಮಾಯಣದ ಪಾರಾಯಣವನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ನಾನು ಈ ಹೊತ್ತು ಒಂದು ಘೋಷವನ್ನು ಮಾಡ್ತೀನಿ. 6ನೆಯ ತಾರೀಖಿನ ಒಳಗೆ, ಇದು ನಾನು ಬೇಕಷ್ಟು ಕಡೆ ಮಾಡಿದ್ದೇನೆ, ಸಪ್ತಾಹಗಳಲ್ಲಿ ಮಾಡಿದ್ದೇನೆ, ಗೆದ್ದಿದ್ದೇನೆ. ನೀವು ತಪಸ್ವಿಗಳಾಗಿ ಏನೋ ಕಥೆ ಕೇಳ್ತಾ ಇದ್ದೇನೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಇಲ್ಲಿ ನನ್ನ ಉಪನ್ಯಾಸವನ್ನು ಕೇಳ್ತಾ ನೀವೇನೋ ಯೋಚನೆ ಮಾಡ್ತಾಯಿದ್ರೆ ಸಾಧ್ಯ ಇಲ್ಲ. ಯಜ್ಞವೊಂದರ ಮುಂದೆ ಯಾವ ರೀತಿಯಲ್ಲಿ ನೀವು ಶ್ರದ್ಧಾಳುವಾಗಿ ಕುಳಿತುಕೊಳ್ಳುತ್ತೀರೋ, ದೇವರ ಪೂಜೆಯನ್ನು ಮಾಡುವಾಗ ಎಂತಹ ಮಡಿಯ ಮನಸ್ಸು ನಿಮಗೆ ಇರುತ್ತದೆಯೋ, ರಾಜಾದೇಶವೊಂದು ಹೊರಡ್ತಾ ಇದ್ದಾಗ ಸೇನಾಧಿಪತಿಗಳು ಸೈನಿಕರು ಯಾವ ಎಚ್ಚರಿಕೆಯಿಂದ ಜಾಗೃತರಾಗಿ ಸ್ವೀಕಾರ ಮಾಡುತ್ತಾರೆಯೋ, ಹಾಗೆ ನೀವು ಈ 23 ದಿವಸಗಳು ಶ್ರೀಮದ್ ರಾಮಾಯಣದಲ್ಲಿ ತಲ್ಲೀನರಾಗಿ ಅಧ್ಯಯನ ಮಾಡಿದರೆ ನನಗೆ ಸಂದೇಹವೇ ಇಲ್ಲ ನಿಮಗೆ ಶ್ರೀರಾಮರ ದರ್ಶನ ಆಗುತ್ತೆ. ಆಗಿದೆ, ಕಂಡಿದ್ದಾರೆ. ಮತ್ತು ನಾನು ಕೊನೆಯ ದಿವಸ ಹೇಳುವ ಒಂದು ವಾಕ್ಯವನ್ನು ಈ ಹೊತ್ತು ಹೇಳ್ತೀನಿ, ಅವತ್ತು ಮತ್ತೆ ಪುನರುಚ್ಚಾರ ಮಾಡ್ತೀನಿ. ನೀವು
ಗಂಗಾ ನದಿಯಲ್ಲಿ ಮಿಂದು ಎದ್ದು ಯಾವ ಪುಣ್ಯ ಸಂಪಾದನೆಯನ್ನು ಮಾಡುತ್ತೀರೋ, ಅಥವಾ ಯಾವುದೇ ತೀರ್ಥಕ್ಷೇತ್ರದಲ್ಲಿ ಹೋಗಿ ಸಂಚಾರ ಮಾಡಿ ಆ ತೀರ್ಥದಲ್ಲಿ ಮಿಂದು ಬರುತ್ತೀರೋ, ಆ ಪರಮಶುದ್ಧಿ ಎನ್ನತಕ್ಕಂಥದ್ದು ಶ್ರೀಮದ್ ರಾಮಾಯಣದ ಪಟ್ಟಾಭಿಷೇಕ ಆಗುವ ಹೊತ್ತಿಗೆ ನೀವು ಪರಮಶುದ್ಧರಾಗಿ ಬಿಡ್ತೀರಿ. ನಿಮ್ಮಲ್ಲಿ ಯಾವುದೇ ದೋಷ ಉಳಿಯುವುದಿಲ್ಲ. ಮತ್ತು ಕೊನೆಯ ಒಂದು ಭಾಗ ಇದೆ, ಅದು ನಾರದರಿಗೆ ಸಂಬಂಧಪಟ್ಟ ಭಾಗ. ಅದನ್ನು ನಾನಿನ್ನೊಂದು ಕೊಂಚ ಕಾಲದಲ್ಲಿ ಹೇಳ್ತೀನಿ. ನಿಮಗೆ ಏನು ಲಭ್ಯವಾಗುತ್ತೆ ಆಗಲಿದೆ ಅಂತ. ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಎಷ್ಟು ಪ್ರಸಿದ್ಧ, ಎಷ್ಟು ವ್ಯಾಪ್ತ, ಎಷ್ಟು ಪ್ರಪಂಚ ಮಾನ್ಯ ಅನ್ನಲಿಕ್ಕೆ ನಾನೊಂದು 2-3 ಉದಾಹರಣೆಗಳನ್ನು ಹೇಳಬೇಕು ನಿಮಗೆ. ಇದು ವೈದಿಕರ ಹಿಂದೂಗಳ ಧರ್ಮಗ್ರಂಥ ಹೌದು. ಅಷ್ಟೇ ಅಲ್ಲ, ಮುಸಲ್ಮಾನರ ಧರ್ಮಗ್ರಂಥವೂ ಹೌದು. ನಿಮಗಿದು ಅಚ್ಚರಿಯ ವಿಷಯ. ರಾಮಾಯಣ ಕಾ ಇಷ್ಟರ್ ಅನ್ನತಕ್ಕಂತಹ ಗ್ರಂಥವನ್ನು ಮುಸಲ್ಮಾನರು ಪೂಜೆ ಮಾಡ್ತಾರೆ. ನಾನು ಸಾಗರದಲ್ಲಿ ಉಪನ್ಯಾಸವನ್ನು ಕೊಡ್ತಾ ಇದ್ದಾಗ ಅಲ್ಲಿನ ನನ್ನ ಉಪನ್ಯಾಸಕ್ಕೆ ಹಲವಾರು ಮುಸಲ್ಮಾನ್ ಮುಖಂಡರುಗಳು ಬಂದಿದ್ದರು ರಾಮಾಯಣದ ಉಪನ್ಯಾಸಕ್ಕೆ. ಅವರು ಉಪನ್ಯಾಸದ ಕೊನೆಯಲ್ಲಿ ಬಂದು ಹೇಳಿದರು, ನಮಗೆ ಶ್ರೀರಾಮರು ದೇವರು. ನೀವು ಆಶ್ಚರ್ಯಪಡಬೇಕ್ರಿ, ನಿರಾಕಾರವನ್ನು ಒಪ್ಪತಕ್ಕಂತಹ ಧರ್ಮೀಯ ಒಂದು ಗುಂಪು ಶ್ರೀರಾಮರನ್ನು ದೇವರು ಅಂತ ಅವರ ಗ್ರಂಥಗಳಲ್ಲಿ ಬರ್ಕೊಂಡು ಮಾನ್ಯ ಮಾಡತ್ತಲ್ರಿ. ಅಕ್ಬರನ ಆಸ್ಥಾನದಲ್ಲಿ ಅಬ್ದುಲ್ ಖಾದರ್ ಬಡವುನಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಅಬ್ದುಲ್ ಖಾದರ್ ಬಡವುನಿ ಎನ್ನತಕ್ಕಂತಹ ಒಬ್ಬ ಮುಸಲ್ಮಾನ ಇಡೀ ಶ್ರೀಮದ್ ರಾಮಾಯಣವನ್ನು ಫಾರಸಿಯಲ್ಲಿ ಅನುವಾದ ಮಾಡ್ತಾರೆ. ಅಮನತ್ ರಾಯ್ ಎನ್ನತಕ್ಕಂತಹವರು ಫಾರಸಿ ಭಾಷೆಯಲ್ಲಿ, ಅಂದರೆ ಉರ್ದುಗಿ ಮೂಲದಲ್ಲಿ 40,000 ಸುರ್ಗಳಲ್ಲಿ ಅದನ್ನು ಅನುವಾದ ಮಾಡ್ತಾರೆ. ನಮ್ಮದು 24,000 ಇದ್ದರೆ 16,000 ಜಾಸ್ತಿ. ಅಂದರೆ ಮುಸಲ್ಮಾನರಿಗೂ ಮಾನ್ಯವಾಗಿರತಕ್ಕಂತಹ ಮಹಾನ್ ಕೃತಿ ಶ್ರೀಮದ್ ರಾಮಾಯಣ. ಬೌದ್ಧರಲ್ಲಿ ಬೌದ್ಧ ಜಾತಕ ಕಥೆಗಳಿದೆ. ಜೈನರ ಮಹಾಪುರಾಣದಲ್ಲಿ ಶ್ರೀಮದ್ ರಾಮಾಯಣ ಇದೆ. ನೀವು ಪ್ರಪಂಚದ ಯಾವ ಯಾವ ಭಾಷೆಗಳು ನಾಗರಿಕವಾಗಿವೆಯೋ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಅಕ್ಷರ ಸಂಪತ್ತು ಸಾಹಿತ್ಯ ಸಂಪತ್ತು ಇದೆಯೋ ಅಲ್ಲೆಲ್ಲ ಶ್ರೀಮದ್ ರಾಮಾಯಣ ಗೊತ್ತು. ಅಥವಾ ಇನ್ನೊಂದು ವಾಕ್ಯ ಹೇಳಬೇಕಾಗಿದ್ದರೆ, ಪ್ರಪಂಚದ ಎಲ್ಲೆಲ್ಲಿ ಭಾರತ ಅನ್ನುವ ಪದ ಗೊತ್ತಿದೆಯೋ ಅಲ್ಲೆಲ್ಲ ಶ್ರೀರಾಮರ ಹೆಸರು ಗೊತ್ತಿದೆ. ಅದು ಹೇಗೆ ಸಾಧ್ಯ? ನಾವು ಕೇವಲ ಒಂದು 60-70 ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ವಾಲ್ಮೀಕಿಗಳಿಗೆ ಒಂದು ಗುಡಿ ಕಟ್ಟಿದ್ದೇವೆ. ನಾನು ನೋಡಿದ್ದೇನೆ ಅದನ್ನು. ಅದರಲ್ಲಿ ತಪಸ್ವಾಧ್ಯಾಯ ನಿರತಂ ಅಂತ ಆರಂಭ ಆಗತಕ್ಕಂಥ ವಾಲ್ಮೀಕಿಗಳ ಮೊಟ್ಟ ಮೊದಲನೆಯ ಶ್ಲೋಕದಿಂದ ಹಿಡಿದು ವಿಷ್ಣೋರ್ಬಲಂ ವರ್ಧತಾಂ ಕೊನೆಯ ಶ್ಲೋಕದ ತನಕ 24,000 ಶ್ಲೋಕಗಳನ್ನು ಗೋಡೆಗಳಲ್ಲಿ ಕೆತ್ತಿದ್ದಾರೆ. ಇದು ಎಷ್ಟು ವರ್ಷಗಳ ಹಿಂದೆ? ಕೇವಲ ಒಂದು 60-70 ವರ್ಷಗಳ ಹಿಂದೆ. ಆದರೆ ದಯವಿಟ್ಟು 2 ಕಿವಿ ತೆಗೆದು ಕೇಳಿಸ್ಕೊಳ್ಳಿ. ನೀವು ಆಶ್ಚರ್ಯಪಡಬೇಕು ಇದಕ್ಕೆಲ್ಲನೂ. ಏನು ವಾಲ್ಮೀಕಿ ರಾಮಾಯಣ, ಶ್ರೀಮದ್ ರಾಮರು ಅಂದರೆ ಎಷ್ಟು ಪ್ರಸಿದ್ಧ ಅಂತ. 700 ವರ್ಷಗಳ ಹಿಂದೆ ಇಂಡೋ ಚೈನಾದಲ್ಲಿ ವಾಲ್ಮೀಕಿಯ ಗುಡಿ ಕಟ್ತಾರಲ್ರಿ. ಮುಸಲ್ಮಾನರ ರಾಷ್ಟ್ರ ಅದು. ಇಂಡೋ ಚೈನಾ 700 ವರ್ಷಗಳ ಹಿಂದೆ. ನಾವೇ 100 ವರ್ಷದಿಂದ ಕಟ್ಟಲಿಲ್ಲ ವಾಲ್ಮೀಕಿ ಒಂದು ಗುಡಿನ. 700 ವರ್ಷಗಳ ಹಿಂದೆ ಕಟ್ಬಿಟ್ರಲ್ಲ. ಆ ವಾಲ್ಮೀಕಿಯ ಪ್ರಭಾವ ಶಕ್ತಿ ಸಂಸ್ಕೃತದಲ್ಲಿ ಇದ್ದಿದ್ದು. ಅವರದ್ದು ಯಾವುದೋ ಭಾಷೆ ಹೇಗೆ ಅನುವಾದ ಮಾಡಿಕೊಂಡ್ರು, ಹೇಗೆ ಪ್ರಭಾವ ಆಯಿತು. ಅಯೋಗ್ಯರು, ಮುಠಾಳರು, ಅನಧ್ಯಯನಿಗಳು, ಗೊತ್ತಿಲ್ಲದೆ ಇರತಕ್ಕಂಥವರು, ಅನಾಗರಿಕರು ರಾಮಾಯಣದ ಬಗ್ಗೆ ನಮ್ಮಲ್ಲಿ ಕುಲಗೆಟ್ಟು ಮಾತಾಡ್ತಾರೆ. ಅದನ್ನೇ ಸನ್ಮಾನ್ಯ ವೆಂಕಟನಾರಾಯಣವರು ಹೇಳ್ತಾ ಇದ್ದೀವಿ. ಏನು ಓದಿದ್ದಾರೆ ಅವರು? ಅಲ್ರಿ, ನಿಮ್ಗೆ ಬರೆಯೋದೇ ಬೇಡವಾ?
ನಾಚಿಕೆ ಬೇಡವಾ ನಿಮಗೆ? ನಿಮ್ಮ ಮಹಾಕಾವ್ಯವೊಂದು ಇಡೀ ಪ್ರಪಂಚ ಮನ್ನಣೆಯನ್ನು ಗಳಿಸಿದ್ದಾಗ ಯುರೋಪ್ನಲ್ಲಿ ಕೇಳ್ತೀರಾ, ಇಂಗ್ಲೆಂಡ್ನಲ್ಲಿ ಕೇಳ್ತೀರಾ, ದಕ್ಷಿಣ ಆಫ್ರಿಕಾದಲ್ಲಿ ಕೇಳ್ತೀರಾ, ಅಮೆರಿಕಾದಲ್ಲಿ ಈ ಹೊತ್ತಿಗೆ ರಾಮಾಯಣದ ಅರಣ್ಯಕಾಂಡದ ಅಧ್ಯಯನ ನಡೀತಾ ಇದೆ. ವಿಲಿಯಮ್ಸ್ ಅನ್ನತಕ್ಕಂಥ ಮನುಷ್ಯ ಅರಣ್ಯಕಾಂಡದ ಒಂದೊಂದು ಅಕ್ಷರವನ್ನು ತೆಗೆದು ಹೋಲಿಸಿ ಚರ್ಚೆ ಮಾಡ್ತಾ ಇದ್ದಾನೆ. ಆತ ಎಷ್ಟು ಪ್ರತಿಗಳಾಗಿಲ್ಲ, ಎಷ್ಟು ರಾಮಾಯಣಗಳಾಗಿಲ್ಲ. ಕಂಬರಾಮಾಯಣ ಆಗಿಲ್ವೇ, ತೊರವೆ ರಾಮಾಯಣ ಆಗಿಲ್ವೇ, ರಾಮಚರಿತ ಮಾನಸ ಆಗಿಲ್ವೇ, ತುಳಸೀದಾಸ ರಾಮಾಯಣ ಆಗಿಲ್ವೇ, ವಾಸ್ತವ ರಾಮಾಯಣವು ಮೊಲ್ಲ ರಾಮಾಯಣವು ಅಂತ ತೆಲುಗಿನಲ್ಲಾಗಿಲ್ವೇ, ರಾಮಾಯಣ ಕಲ್ಪವೃಕ್ಷಮು ಅಂತ ಆಗಿಲ್ವೇ, ಇರಾಮಚರಿತಂ ಅಂತ ಮಲಯಾಳದಲ್ಲಿಲ್ವೇ, ಕೃತ್ತಿವಾಸ ರಾಮಾಯಣ ಬೆಂಗಾಲಿಯಲ್ಲಿ ಇಲ್ಲವೇ, ಅಸ್ಸಾಂನಲ್ಲಿ ಮಾಧವ ಕಂದಲೀಯ ಇಲ್ಲವೇ? ಇಡೀ ಭಾರತದ ಎಲ್ಲ ರಾಷ್ಟ್ರಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಭಾಷೆಗಳಲ್ಲಿ ಅನುವಾದವಾಗಿ ಎಲ್ಲ ಕಡೆಯೂ ರಾಮರ ಜಪ ನಡೆದು, ಏನು ಸ್ವಾಮಿ ಅದು? ಯಾವ ದೂರದರ್ಶನ ಇತ್ತು, ಯಾವ ಪತ್ರಿಕೆಗಳು ಇತ್ತು ನಿಮಗೆ 100 ವರ್ಷಗಳ ಹಿಂದೆ? ಅದು ಹೇಗೆ ಚೈತ್ರ ಮಾಸದ ಶುಕ್ಲ ಪಕ್ಷ ಅಂತ ಇದ್ದ ಹಾಗೇನೆ, ನವಮಿ ಅಂತ ಇದ್ದ ಹಾಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಹೇಗೆ ರಾಮೋತ್ಸವಗಳು ನಡೆದವು, ಹೇಗೆ ಸಂಗೀತ ಕೊಟ್ಟಿಗಳು ನಡೆದವು, ಹೇಗೆ ರಾಮ ಹರಿಕಥೆಗಳು ನಡೆದವು, ಹೇಗೆ ರಾಮಭಜನೆ ಆಯಿತು, ಹೇಗೆ 10 ದಿವಸಗಳಿಗೂ ಪಾನಕವನ್ನು ಕೋಸುಮನೆ ಹೇಗೆ ಜನ ಹಂಚ್ತಾ ಇದ್ದರು, ಯಾರಿಗೆ ಪ್ರಭಾವ ಬೀರಿದು, ಯಾರಿಗೆ ಶಿಫಾರಸು ಮಾಡಿದರು, ಯಾರಿಗೆ ಪ್ರಚಾರ ಮಾಡಿದರು, ಹೇಗೆ ಸಾಧ್ಯ ಆಯ್ತಿದು? ಇಡೀ ಭಾರತವನ್ನು ತನ್ನ ಏಕಸೂತ್ರತೆಯಲ್ಲಿ ಶ್ರೀರಾಮರು ಆಕರ್ಷಿಸಿಬಿಟ್ರಲ್ರಿ. ಅದರ ಅರ್ಥ ಅದು ಹೇಗಾಯಿತು ಹಾಗಾದರೆ? ಈಗ ಪ್ರಪಂಚವೇ ರಾಮಾಯಣವನ್ನು ಕೊಂಡಾಡ್ತಾ ಇದೆಯಲ್ಲ. ನಮ್ಮ ಲೆಕ್ಕಾಚಾರ ಸಂಪ್ರದಾಯದ ಪ್ರಕಾರ 8,94,000 ವರ್ಷ ಆಗಿದೆ ಸ್ವಾಮಿ ಶ್ರೀಮದ್ ರಾಮಾಯಣ ನಡೆದು. ಅಷ್ಟು ಬೇಡ್ರಿ, ನಿಮ್ಮ ವಿಮರ್ಶಾತ್ಮಕವಾಗಿ ವೈಚಾರಿಕವಾಗಿ ನೀವೇನೋ ಇಂಗಾಲದ ಪರೀಕ್ಷೆ ಮಾಡ್ತೀರಲ್ಲ, ಆ ಪರೀಕ್ಷೆಗಳನ್ನು ಮಾಡಿಯೇ ನೀವೇನು ಹೇಳ್ತೀರಿ? ವಾಲ್ಮೀಕಿ ಮಹರ್ಷಿಗಳು ಅನ್ನುವವರು, ನಮ್ಮ ಮಾತಲ್ಲ, ಪಾಶ್ಚಾತ್ಯ ಹೇಳ್ತಕ್ಕಂಥದ್ದು. ವಾಲ್ಮೀಕಿ ಮಹರ್ಷಿಗಳು ಅನ್ನುವರು ಬಹುಶಃ ಕ್ರಿಸ್ತಪೂರ್ವ 20 ಶತಮಾನಗಳ ಹಿಂದೆ ಇದ್ದಿರಬಹುದು. ಕ್ರಿಸ್ತಪೂರ್ವ 20 ಶತಮಾನಗಳ ಹಿಂದೆ ಅಂದರೆ 2000 ವರ್ಷಗಳ ಹಿಂದೆ. ಇದು 2000 ಚಿಲ್ಲರೆ ಎಷ್ಟಾಯಿತು? 4,000 ವರ್ಷಗಳಿಂದಲೂ ಹೇಗೆ ಶ್ರೀರಾಮರ ಪ್ರಭಾವ ನಮ್ಮ ಮೇಲಾಗಿದೆ. ನಾವು ಕಂಡಿದ್ವಿ ರಾಮರನ್ನು. ಹೇಗೆ ಒಂದು ಕೂತ್ಕೊಂಡಿದ್ದೀರಿ ಇಲ್ಲಿ? ನಾನು ವೆಂಕಟನಾರಾಯಣವರೇ ಮೊದಲಿನಿಂದಲೂ ಸಂದೇಹ ಹೇಳ್ತಾ, 5 ಗಂಟೆಗೆ ಶುರು ಮಾಡಿಸ್ಬೇಡಿ, ಜನ ಬರೋದಿಲ್ಲ, 6ಕ್ಕೆ ಶುರು ಮಾಡಿಸಿ. ಅವ್ರು ಹೇಳ್ತಾರೆ ನೀವು ಬನ್ನಿ ನೋಡಿ, ಜನ ತುಂಬಿರ್ತಾರೆ. ಹೇಗೆ ಬಂದು ಕೂತ್ಕೊಂಡಿದ್ದೀರಿ? ಯಾಕೆ ಬಂದು ಕೂತ್ಕೊಂಡಿದ್ದೀರಿ? ಎಲ್ಲಿದೆ ಆ ಆಕರ್ಷಣೆ? ಇಲ್ಲೆಲ್ಲ ಎಲ್ಲೆಲ್ಲಿ ಹೋದರೂ ಶ್ರೀರಾಮರು ಬಂದರೆ ಜನ ಬರ್ತಾರಲ್ಲ ಹೇಗೆ? ನಾನು ಯಾವುದೋ ವಸ್ತುವಿನ ಬಗ್ಗೆ ಮಾತಾಡಿದ್ದೇನೆ. ವೆಂಕಟನಾರಾಯಣ ಸಾವಿರಾರು ಉಪನ್ಯಾಸ ಕೊಟ್ಟಿದ್ದೇನೆ. ಆದರೆ ಗರಿಷ್ಠ ಪ್ರಮಾಣದಲ್ಲಿ ಇಷ್ಟು ವರ್ಷಗಳಾದರೂ ಇಷ್ಟಿಷ್ಟು ಜನ ಬಂದು ಕುಳಿತುಕೊಳ್ಳತಕ್ಕಂಥ ಒಂದು ವಸ್ತು ಅಂದರೆ ಶ್ರೀಮದ್ ರಾಮಾಯಣ. ಹೇಗೆ? ಯಾಕೆ? ಬರೀ ಇಲ್ಲೇನೆ, ಇಡೀ ಭಾರತದಲ್ಲಿ ನೀವು ಪಾಶ್ಚಾತ್ಯರಿಗೆ ಹೋದರೆ ನಿಮಗಿನ್ನ ಹೆಚ್ಚಿನ ಬೆಲೆ ಅವರಿಗೆ. ನಾನು ಕೇಳುವುದು, ಇಷ್ಟೊಂದು ಮಂದಿ ಇಷ್ಟೊಂದು ಬೆಲೆಯನ್ನು ಕೊಡ್ತಾ ಇದ್ದಾಗ ಈ ಅಯೋಗ್ಯರು, ಈ ಮುಟ್ಟಾಳರು ಅಷ್ಟು ಯೋಚನೆ ಮಾಡಬಾರ್ದೇ? ಯಾಕೆ ಇಷ್ಟೊಂದು ಜನ ಬೆಲೆ ಕೊಡ್ತಾ ಇದ್ದಾರೆ ಅಂತ ಏನೇನೋ ಪ್ರಶ್ನೆಗಳು. ನೀವು ಪ್ರಶ್ನೆ ಕೇಳಿದ್ರೆ ತಪ್ಪಿಲ್ಲ, ವಿರೋಧಿಸುವುದರಲ್ಲಿಯೂ ತಪ್ಪಿಲ್ಲ. ನಮ್ಮಲ್ಲಿ ಬಹಳ ದೊಡ್ಡದೊಂದು ಪಂಥ ಬಂತು, ನಾಸ್ತಿಕ ಪಂಥ ಅಂತ ಬಂತು. ಆ ನಾಸ್ತಿಕ ಪಂಥ ಅಂತ ಬಂದಿದ್ದರಿಂದೇ ಸಾಂಖ್ಯರು, ಕಣಾದರು ಎಲ್ಲರೂ ಅರಳಿದರು. ನಮ್ಮಲ್ಲಿ ನಾಸ್ತಿಕರೇ ಇಲ್ಲದೆ ನಮ್ಮಲ್ಲಿ ಆ ಶಾಸ್ತ್ರಗಳೇ ಬರ್ತಾ ಇರಲಿಲ್ಲ. ಆದ್ದರಿಂದ ನಾನು ನಾಸ್ತಿಕರಿಗೆ ಮಹಾ ಕೃತಜ್ಞನಾಗಿದ್ದೇನೆ. ನಾಸ್ತಿಕರಿಗೆ ಒಂದು ಯೋಚನೆ ಇತ್ತು, ಒಂದು ನ್ಯಾಯ ಇತ್ತು, ಒಂದು ತರ್ಕ ಇತ್ತು. ಈ ಅಯೋಗ್ಯರಿಗೆ ತರ್ಕವೇ ಇಲ್ಲ, ಬಾಯಿಗೆ ಬಂದಿದ್ದೇ ಮಾತಾಡ್ತಾರೆ. ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮಲ್ಲಿ ಅಂಥವರು ಇದ್ದೀರಿ ಅಂತ ಅಲ್ಲ, ಆದರೆ ಅಂತಹವರು ನಿಮ್ಮ ತಲೆಯನ್ನು ಕೆಡಿಸಿರುವ ಕಾರಣಗಳಿದೆ. ನಿಮಗೆ ಸಂದೇಹಗಳು ಇರಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನನ್ನ ಉಪನ್ಯಾಸಗಳನ್ನು ಆರಂಭ ಮಾಡುವ ಮುನ್ನ ನಾನು ತಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು 2 ದಿವಸಗಳೊಳಗೆ ನಾನು ಶ್ರೀರಾಮರ ಜನನ ಮಾಡಬೇಕಾದ್ರೆ ಇನ್ನೊಂದು 2 ದಿವಸ ಆಗುತ್ತೆ. ಅಷ್ಟೊಂದು ವಿಷಯಗಳಿದೆ ಮಾತಾಡೋದಕ್ಕೆ. ಅಷ್ಟರೊಳಗೆ ನಿಮಗೆ ಏನಾದರೂ ವಿರೋಧಗಳಿದ್ದರೆ, ಪಾಪ ನಿಮಗೆ ವಿರೋಧ ಇರಲ್ಲ ಬಿಡಿ, ನಿಮಗೆ ಸಂದೇಹಗಳಿದ್ದರೆ, ಪ್ರಶ್ನೆಗಳಿದ್ದರೆ ದಯಮಾಡಿ ಕಾಗದದಲ್ಲಿ ಬರೆದು ವೆಂಕಟನಾರಾಯಣ ಹತ್ರ ಕೊಡಿ. ಈ 23 ದಿವಸಗಳಲ್ಲಿ ಶ್ರೀರಾಮರ ಅನುಗ್ರಹದಿಂದ ನಾನು ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಅಂತ ನನಗೆ ನಂಬಿಕೆ ಇದೆ.
ದಯಮಾಡಿ ಇದು ನಿಮ್ಮ ಜೀವಮಾನದಲ್ಲಿ ಕೊನೆಯ ಅವಕಾಶ. ಶ್ರೀರಾಮನ ಬಗ್ಗೆ ಇರಬಹುದಾದಂತಹ ಯಾವುದೇ ಸಂದೇಹಗಳನ್ನು, ಯಾವುದೇ ವಿರೋಧಗಳನ್ನು, ಯಾವುದು ಏನೋ ಅವ್ರು ಹಾಗೆ ಹೇಳ್ತಾ ಇದ್ದಾರಲ್ಲಪ್ಪ ಇರಬಹುದೋ ಅನ್ನತಕ್ಕ ನಂಗೆ ಗೊತ್ತಾಗಿದೆ ರೀ, ಈಗಾಗಲೇ ನಿಮಗೇನು ಸಂದೇಹ ಬಂದಿದೆ ಅಂತ. ರಾಮರ ಬಗ್ಗೆ ನಿಮಗೆ ಏನೇನು ಆಧಾರರಹಿತ ವಿರೋಧಗಳಿದೆ ಅಂತ ನಂಗೆ ಗೊತ್ತಾಗ್ಬಿಟ್ಟಿದೆ. ನಾನೊಂದು 25 ವರ್ಷದಿಂದ ಇದೇ ವೃತ್ತಿಯಲ್ಲಿರೋದರಿಂದ ಇಷ್ಟೊಂದು ಸಾವಿರಾರು ಪ್ರಶ್ನೆ ಕೇಳಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ನನಗೆ ಗೊತ್ತಿದೆ ನೀವು ಕೇಳೋ ಯಾವ ಪ್ರಶ್ನೆಯೂ ನನಗೆ ಹೊಸ್ತಲ್ಲ ಅಂತಂತ. ಆದರೆ ನನಗೊಂದು ಸಮಾಧಾನ ಏನಾಗಬೇಕು ಅಂದರೆ, ಇಷ್ಟು ಮಂದಿ 23 ದಿವಸಗಳು ಉಪನ್ಯಾಸವನ್ನು ಕೇಳಿ ಹೊರಗೆ ಹೊರಟಿದ್ದಾರೆ ಅಂದರೆ ಅವರು ನಿಷ್ಕಳಂಕವಾಗಿ ಹೋಗಬೇಕು, ಗಂಗಾ ಸ್ನಾನ ಮಾಡಿ ಹೋಗಬೇಕು, ರಾಮನಾಮ ಜಪದ ಸುಧಾ ಸಮುದ್ರದಲ್ಲಿ ಮುಳುಗಿ ಪರಿಶುದ್ಧರಾಗಿ ಹೋಗಬೇಕು, ನಿಸ್ಸಂದೇಹಿಗಳಾಗಿ ಹೋಗಬೇಕು. ಈ ಉದ್ದೇಶದಿಂದ ಶ್ರೀಮದ್ ರಾಮಾಯಣದ 23 ಉಪನ್ಯಾಸಗಳನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಶ್ರೀಮದ್ ರಾಮಾಯಣ ಆರಂಭ ಆಗಲಿಕ್ಕೆ ಒಂದು ಕಾರಣ ಇದೆ. ಅಸಲು ಶ್ರೀಮದ್ ರಾಮಾಯಣದ ವಿರಚನೆ ಆಗಲಿಕ್ಕೆ ಒಂದು ಕಾರಣ ಇದೆ. ಅದನ್ನು ಸ್ಥೂಲವಾಗಿ ಈ ಹೊತ್ತು ಹೇಳ್ತೀನಿ. ವಿವರವಾಗಿ ನನಗೆ ಅವಕಾಶ ಸಿಕ್ಕರೆ ಕೊನೆಯ ದಿವಸ ಮಾತಾಡ್ತೀನಿ, ಅವಕಾಶ ಇದ್ದರೆ. ತುಂಬ ವಿಚಿತ್ರವಾಗಿರತಕ್ಕಂಥ ಸನ್ನಿವೇಶ ಅದು. ವಾಲ್ಮೀಕಿಗಳು ಆಶ್ರಮದಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಶಿಷ್ಯರು ಕೆಲವರು ಬಂದು ಅವರಿಗೆ ಹೇಳಿದರು. ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು ನೀವು, ಬಹಳ ಗಮನ ಇಟ್ಟು. ಇದು ಶ್ರೀಮದ್ ರಾಮಾಯಣದ ಉಗಮಕ್ಕೆ ಕಾರಣ. ಬಂದು ವಾಲ್ಮೀಕಿಗಳಿಗೆ ಹೇಳಿದರು, ಸ್ವಾಮಿ, ಯಾವುದೋ ಒಂದು ಹೆಣ್ಣು ಲೋಕೋತ್ತರ ಸುಂದರಿ, ಯಾರೋ ದೊಡ್ಡ ಮನುಷ್ಯರ ಮನೆಯವರು ಅಂತ ಕಾಣುತ್ತೆ, ಅಥವಾ ದೇವತೆಯೇ ಇರಬಹುದು ಅಂತ ಕಾಣುತ್ತೆ, ನಿಮ್ಮ ಆಶ್ರಮ ಪ್ರಾಂತದಲ್ಲಿ ಅಳ್ತಾ ಇದ್ದಾಳೆ. ನೀವು ಸಮಾಧಾನ ಮಾಡಲಿಕ್ಕೆ ಯೋಗ್ಯಳಾಗಿದ್ದಾಳೆ, ಪಾತ್ರಳಾಗಿದ್ದಾಳೆ ಅಂತ ಹೇಳ್ತಾರೆ. ಓಹೋ ಅಂತಾರವರು. ಇದು ಕಾವ್ಯಸ್ಯಾತ್ಮ ಧ್ವನಿ ರೀತಿ ಬುಧೈರ್ಯತ್ ಸಮಾಮ್ನಾಥ ಪೂರ್ವ ಅಂತ ಆನಂದವರ್ಧನ ಹೇಳ್ತಾನೆ ತನ್ನ ಧ್ವನಿಯಾಲೋಕದಲ್ಲಿ. ನೀವು ಬರೀ ಕಾವ್ಯ ಓದ್ಕೊಂಡು ಹೋಗ್ಬಿಡೋದಲ್ಲ, ಅಲ್ಲಲ್ಲಿ ರಸಗಟ್ಟಿ ಇರುತ್ತೆ, ಧ್ವನಿ ಇರುತ್ತೆ. ಅದಕ್ಕೆ ವಾಲ್ಮೀಕಿ ಮಹರ್ಷಿ ಓಹೋ ಅಂದರೆ ಅದಕ್ಕೇನೋ ಒಂದು ಅರ್ಥ ಇದೆ. ಓಹೋ ಅಂತ ಹೇಳಿ ತಕ್ಷಣ ಅವರು ಆ ಯಾವುದೋ ಒಬ್ಬ ಮಹಿಳೆಯನ್ನು ವಿಚಾರಿಸಿಕೊಳ್ಳಿಕ್ಕೆ ಹೋಗ್ತಾರೆ. ದಯವಿಟ್ಟು ಗಮನಿಸಿ, ಇದನ್ನು ಬಹಳ ಪ್ರಧಾನವಾದ ಅಂಶ ಇದು. ನಿಮ್ಮ ಮನಸ್ಸುಗಳಲ್ಲಿ ಇರತಕ್ಕಂಥ ಒಂದು ವಿರೋಧಕ್ಕೆ ಇದು ಉತ್ತರದ ಆದಿ, ಉತ್ತರದ ಅಂತ್ಯ ಅಲ್ಲ, ಅದು ಆಮೇಲೆ ಬರುತ್ತೆ. ಅವರು ಹೋಗಿ ಅಳುತ್ತಾ ಇರತಕ್ಕಂತಹ ಹೆಣ್ಣನ್ನು ವಿಚಾರಿಸ್ತಾರೆ, ಮಾತಾಡಿಸ್ತಾರೆ. ಏನಂತ ಮಾತಾಡಿಸ್ಬೇಕು ಸಾಮಾನ್ಯವಾಗಿ? ಏನಮ್ಮ, ಯಾಕಮ್ಮ ಮಾಡ್ತಾ ಇದೆಯಾ, ಯಾರಮ್ಮ ನೀನು, ಏನಾಯಿತು ನಿನಗೆ ಅತ್ತಾನೇ ಮಾತಾಡಿಸ್ಬೇಕಾದ್ದು ಅಲ್ವೇನ್ರಿ? ಇಲ್ಲ, ವಾಲ್ಮೀಕಿ ಮಹರ್ಷಿಗಳು ಆಕೆಯ ಹತ್ತಿರಕ್ಕೆ ಹೋಗ್ತಾ ಇದ್ದಾಗೆ, ಸ್ನುಷಾ ದಶರಥಸ್ಯ ರಾಮಸ್ಯ ಮಹಿಷೀ ಪ್ರಿಯಾ ಜನಕಸ್ಯ ಸುತಾರಾಜ್ಞಾ ಸ್ವಾಗತಂ ತೇ ಪತಿವ್ರತೆ. ಯಾವ ಕಾರಣದಿಂದಾಗಿ ಶ್ರೀರಾಮರು ಸೀತೆಯನ್ನು ವಿವಸನ ಮಾಡಿದ್ದಾರೋ, ಯಾವ ಕಾರಣದಿಂದಾಗಿ ಶ್ರೀರಾಮರು ಸೀತೆಯನ್ನು ಕಾಡಿಗೆ ಅಟ್ಟಿದರು ಅಂತ ನೀವು ಮಾತಾಡ್ತೀರೋ, ಅಟ್ಟಲಿಲ್ಲ ಅವರು, ನೀವು ಮಾತನಾಡುತ್ತೀರೋ, ಅದಕ್ಕೆ ಅದ್ಭುತವಾದ ಉತ್ತರ ಇದು. ಯಾರು ಗೊತ್ತ್ರಿ ಆಕೆ ಯಾರು ಅಂತ? ಅದು ಹೇಗ್ರಿ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ, ಸ್ನುಷಾ ದಶರಥಸ್ಯ, ನೀನು ದಶರಥನ ಸೊಸೆ, ರಾಮಸ್ಯ ಮಹಿಷೀ ಪ್ರಿಯ, ರಾಮನಿಗೆ ಪ್ರಿಯೆ ಮತ್ತು ನೀನು ಪಟ್ಟ ಮಹಿಷಿ, ನಿನ್ನ ಬಿಟ್ಟರೆ ಇನ್ಯಾರೋ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಹಿಷಿ ಅಂದರೆ ಅರ್ಥವೇ ಇದು. ಜನಕಸ್ಯ ಸುತ, ನೀನು ಜನಕ ಮಹಾರಾಜನ ಮಗಳು. ಅವಳು ಹೇಳಬೇಕು, ಇವರು ಹೇಳ್ತಾ ಇದ್ದಾರೆ. ಸ್ವಾಗತಂ ತೇ ಪತಿವ್ರತೆ, ನೀನು ಪತಿವ್ರತೆಯಾಗಿದ್ದೆಯೇ, ನಿನಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ತಾನು ಯಾರು ಅಂತ ಸೀತೆ ಹೇಳ್ಕೊಳ್ಳಿಲ್ಲ, ನೀನು ಯಾರು ಅಂತ ಅಜ್ಞಾತನಾದ ವಾಲ್ಮೀಕಿಗಳು ಹೇಳಿದ್ದಾರೆ. ಒಂದೇ ಒಂದು ಸಲ ಅರಣ್ಯಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿದ್ದರು ಅಂತ ಬರ್ತದೆ ಬಿಟ್ಟರೆ
ವಾಲ್ಮೀಕಿಗಳಿಗೂ ಶ್ರೀರಾಮರಿಗೂ ಸೀತೆಗೂ ಸಂಬಂಧವೇ ಇಲ್ಲ. ಅಂತಹ ಅಜ್ಞಾತ ಕ್ಷೇತ್ರದಲ್ಲಿ ಅದು ಹೇಗೆ ವಾಲ್ಮೀಕಿಗಳು ಸೀತೆಯನ್ನು ಸ್ವಾಗತಿಸಿರುವುದು ಬಹಳ ದೊಡ್ಡ ರಹಸ್ಯ. ಆ ರಹಸ್ಯನ ನಾನು ಕೊನೆಯ ಉಪನ್ಯಾಸದಲ್ಲಿ ಹೇಳ್ತೀನಿ. ಯಾಕಾಗಿ ಹೇಗಾಗಿ ವಾಲ್ಮೀಕಿಗಳು ಕರೆದರು, ಸ್ವಾಗತಿಸಿದರು ಅನ್ನುವುದಕ್ಕೆ ಅರ್ಥ ಬೇರೆ ಇದೆ. ಅದನ್ನು ಕೊನೆಯ ದಿವಸ ಹೇಳ್ತೀನಿ. ಅದೇನೇ ಇರಲಿ, ಸೀತೆಯನ್ನು ಕರ್ಕೊಂಡು ಬಂದಿದ್ದಾರೆ. ಆಶ್ರಮವಾಸಿಗಳಿಗೆ ಶುಶ್ರೂಷೆ ಮಾಡಿ ಅಂತ ಹೇಳಿದ್ದಾರೆ. ವೃದ್ಧ ತಾಪಸಿ ಬಂದು ಹೇಳಿದ್ಲು, ಮಕ್ಕಳು ಹುಟ್ಟಿದ್ದಾರೆ. ಹಾಗೆ ಹೇಳ್ತಾ ಇದ್ದ. ಇವರ ಕೈನಲ್ಲಿ ಒಂದು ದರ್ಭೆಯ ಕಟ್ಟು ಇತ್ತು. ಆ ದರ್ಭೆಯ ಕಟ್ಟನ್ನು ಹೀಗೆ ಮುರಿದ್ರು. ಈ ದರ್ಭೆಗೆ ಮಧ್ಯದಲ್ಲಿ ಹಿಡಿದರೆ ಮೇಲ್ಭಾಗಕ್ಕೆ ಕುಶ ಅಂತ, ಕೆಳಗಿನ ಭಾಗಕ್ಕೆ ಲವ ಅಂತ. ಆ ಮೇಲ್ಭಾಗವನ್ನು ಮುರಿದುಕೊಟ್ಟು ಹೇಳಿದರು, ಮೊದಲು ಹುಟ್ಟಿದ ಮಗುವಿಗೆ ಇದನ್ನು ಮುಟ್ಟಿಸು ಅಂತ, ರಾಕ್ಷೋಘ್ನ ಮಂತ್ರವನ್ನು ಹೇಳು ಅಂತ. ಎರಡನೆಯದಾಗಿ ಹುಟ್ಟಿದ ಮಗುವಿಗೆ ಇದನ್ನು ಮುಟ್ಟಿಸು ಅಂತ ಕೊಟ್ಟರು. ಹೀಗಾಗಿ ಅವರನ್ನು ಕುಶೀಲವ ಅಂತ ಕರೀಬೇಕು, ಲವಕುಶ ಅಂತ ಕರೀಬಾರ್ದು. ನಮ್ಮತ್ರ ಚರ್ಚೆ ಮಾಡೋಕ್ಕೂ ಇಷ್ಟ ಇದೆ, ಒಂದು ಕಾಲ ಇಲ್ಲ, ಸಭೆ ದೊಡ್ಡದು, ಆದ್ದರಿಂದ ನಾನೇ ಪ್ರಶ್ನೋತ್ತರವನ್ನೆಲ್ಲ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀನಿ. ಕುಶೀಲವಗಾನ ಅಂತ ಅದನ್ನು ಕರೀತಕ್ಕಂಥದ್ದು ರಾಮಾಯಣವನ್ನು. ಕುಶೀಲವರು ಹುಟ್ಟಿದ್ದಾರೆ, ದೊಡ್ಡವರಾಗಿದ್ದಾರೆ, ಬೆಳೆದಿದ್ದಾರೆ. ಬಹುಶಃ ಇದನ್ನು ಮುಳಿಯ ತಿಮ್ಮಪ್ಪಯ್ಯನವರು ಅಂತ ಬಹಳ ದೊಡ್ಡ ಸಾಹಿತಿಗಳು ಹಿಂದೆ ಅವರು ಚರ್ಚೆ ಮಾಡ್ತಾರೆ ಆದಿಕವಿ ಪಂಪ ಅನ್ನುವುದರೊಳಗೆ. ಯಾಕಾಗಿ ಶ್ರೀಮದ್ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದರು ಅಂದರೆ, ಈ ಕುಶೀಲವರಿದ್ದಾರಲ್ಲ ಅವರು ತಮ್ಮ ತಾಯಿಯನ್ನು ನೋಡ್ತಾ ಇದ್ದಾರೆ, ತಾಯಿಯ ಸೌಶೀಲ್ಯವನ್ನು ನೋಡ್ತಾ ಇದ್ದಾರೆ, ತಾಯಿಯ ಸಚ್ಚಾರಿತ್ರ್ಯವನ್ನು ನೋಡ್ತಾ ಇದ್ದಾರೆ, ತಾಯಿಯ ಸಾತ್ವಿಕತೆಯನ್ನು ನೋಡ್ತಾ ಇದ್ದಾರೆ, ತಾಯಿಯ ಸರಳ ಸ್ವಭಾವವನ್ನು ನೋಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಪ್ರಶ್ನೆ ಬಂದ್ಬಿಡುತ್ತೆ, ಯಾರು ನಮ್ಮಪ್ಪ? ನಮ್ಮಮ್ಮನ ಬಿಟ್ಟಪ್ಪ ಎಂಥವನು ಅಂತ. ಹೀಗಾಗಿ ವಾಲ್ಮೀಕಿಗಳು ಇವರಪ್ಪ ಯಾರು ಅನ್ನೋದನ್ನು ಅವ್ರಿಗೆ ಹೇಳಬೇಕಾಗಿದೆ. ಪೆದ್ದ, ನೀನು ಅಂದ್ಕೊಂಡು ಹಾಗಲ್ಲ, ಭಾಳ ದೊಡ್ಡವರವರು ಅಂತ ಹೇಳಿ ವಿರಚನೆ ಮಾಡಿದರು. ವಾಲ್ಮೀಕಿಗಳಿಗೂ ಸ್ವಲ್ಪ ಮುಂಕು. ಅವರು ಎಲ್ಲ ವಿರಚನೆ ಮಾಡಿ ಅದಕ್ಕೊಂದು ಹೆಸರಿಟ್ಟರು. ಏನಂತ ಹೆಸರಿಟ್ಟರು? ಶ್ರೀಮದ್ ರಾಮಾಯಣಂ ಅಂತ ಅಲ್ಲ. ಅವ್ರ ಹೆಸರಿಟ್ಟಿದ್ದು ಪೌಲಸ್ತ್ಯ ವಧ ಅಂತ, ಅಂದರೆ ರಾವಣನ ಮರಣ. ರಾವಣ ಸ್ವಲ್ಪ ಅವರಿಗೆ ಪ್ರಿಯವಾಗಿ ಬಿಟ್ಟಿದ್ದ ಅಂತ ಕಾಣುತ್ತೆ. ಪೌಲಸ್ತ್ಯವಧ ಅಂತ ನಾಮಕರಣ ಮಾಡಿದರು. ಅದನ್ನು ಸೀತಾದೇವಿಗೆ ಓದಿದರು. ಪಕ್ಕದಲ್ಲೇ ಇದ್ಲಲ್ಲ ಆಕೆ ಹೇಳಿದ್ಲು, ಇಲ್ಲ 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 ಇದು ಸರಿಯಾದ್ದಲ್ಲ ಅಂದ್ಲಾಕೆ. ಪೌಲಸ್ತ್ಯವಧ ಸರಿಯಾದ ಶೀರ್ಷಿಕೆ ಅಲ್ಲ ಸ್ವಾಮಿ, ನೀವು ಬರೆದಿರೋದೆಲ್ಲ ಚೆನ್ನಾಗಿದೆ, ಆದರೆ ಶೀರ್ಷಿಕೆ ಅದಲ್ಲ. ಆಮೇಲೆ ವಾಲ್ಮೀಕಿ ಮಹರ್ಷಿಗಳಿಗೆ ಅನ್ನಿಸ್ತು, ಓಹ್, ಪೌಲಸ್ತ್ಯವಧಕ್ಕಿಂತ ಚೆನ್ನಾಗಿರೋದೊಂದು ಶೀರ್ಷಿಕೆ ಇಡಬೇಕಪ್ಪ. ಅದೇನು ಅಂದರೆ ಸೀತಾಯನ ಅಂತ ಇಟ್ಬಿಟ್ರು. ಸೀತಾಯಾಶ್ಚರಿತಂ ಮಹತ್ ಅಂತ ಹೆಸರಿಟ್ಟು. ಇದು ಮಹತ್ವಪೂರ್ಣವಾದ ಸೀತಾಚರಿತ್ರೆ ಅಂತ ಅದನ್ನು ಹೇಳಿದರು. ಅದಕ್ಕೆ ಆಕೆ ಹೇಳಿದ್ಲು, ಅಲ್ಲ ಸ್ವಾಮಿ, ಸೀತೆ ಈ ಹೊತ್ತು ಹೀಗಿರಬೇಕಾದ್ರೆ ಕಾರಣ ಯಾರು? ಸೀತೆ ರಾಮರ ಧ್ಯಾನದಲ್ಲಿಯೇ ಇದ್ದಾಳೆ, ಸದಾ ರಾಮನಾಮ ಜಪದಲ್ಲಿಯೇ ಇದ್ದಾಳೆ ಅಂದರೆ ಆ ರಾಮರ ಶಕ್ತಿ ಎಂಥದ್ರಿ? ಆ ಗಂಡ ಎಂಥ ಅಯೋಗ್ಯ ಗಂಡ ಆಗಿರ್ತಿದ್ರೇನ್ರಿ? ಒಬ್ಬ ಹೆಂಡತಿ ಗಂಡನಿಗೆ ತುಂಬ ಬೆಲೆ ಕೊಡ್ತಾ ಇದ್ದಾಳೆ. ಯಾಕೆ? ಗಂಡ ಹಾಗಿದ್ದಾನೆ, ಲೌಕಿಕದಲ್ಲೇನೆ ಅಲ್ವಾ? ಅಂಥದ್ದು ಸೀತೆ ಕಾಡಿಗೆ ಬಂದಿದ್ದಾಳೆ, ಗಂಡನಿಂದ ಪರಿತ್ಯಕ್ತಳಾಗಿದ್ದಾಳೆ. ಇಷ್ಟಾದರೂ ಗಂಡನೇ ನೆನೆಸ್ಕೊಳ್ತಾ ಇದ್ದಾಳೆ ಅಂದರೆ ಆ ಗಂಡ ಹೇಗಿರಬೇಕು? ಆಗ ವಾಲ್ಮೀಕಿಗಳಿಗೆ ಅನ್ನಿಸ್ತು, ಸರಿ 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 ಇದು ಸರಿ ಇಲ್ಲ. ಆದ್ದರಿಂದ ನಾನು ಮೂರನೆಯದಾಗಿ ಶ್ರೀಮದ್ ರಾಮಾಯಣಂ ಅಂತ ನಾಮಕರಣ ಮಾಡ್ತೀನಿ. ಏನದು ಶ್ರೀಮದ್ ರಾಮಾಯಣಂ ಅಂದರೆ? ನಿನ್ನೆಯಿಂದ ಇವತ್ತಿನಿಂದ ವೆಂಕಟನಾರಾಯಣನವರ ತನಕ ಎಲ್ಲರೂ ಹೇಳ್ತಾ ಇದ್ದಾರೆ, ರಾಮಸ್ಯ ಅಯನಂ,
ಅಯನಂ ಅಂದರೆ ಈಗ ನಿಮಗೆ ಗೊತ್ತಿದೆ, ದಕ್ಷಿಣಾಯನ ಕೇಳಿದ್ದೀರಿ ನೀವು, ಉತ್ತರಾಯಣ ಕೇಳಿದ್ದೀರಿ. ಉತ್ತರಾಯಣ ಅಂದರೆ ಉತ್ತರ ದಿಕ್ಕಿಗೆ ಸೂರ್ಯನ ಅಯನ ಅಂದರೆ ನಡಿಗೆ. ಹಾಗೆ ರಾಮರ ನಡಿಗೆ ಏನು ನಡೆದಿದ್ದು? ಅಯೋಧ್ಯೆಯಿಂದ ಸರುವಿಂದ ಬಂದರು, ಗುಹನ ಹತ್ರಕ್ಕೆ ಹೋದರು, ಆಮೇಲೆ ಗಂಗೆ ದಾಟಿದ್ರು, ಇದು ನಡಿಗೆಯೇ? ಅದು ರಾಮಾಯಣವಲ್ಲ. ಅದು ರಾಮಾಯಣವಾಗಿದ್ದರೆ ಶ್ರೀರಾಮರು ದೊಡ್ಡ ಪಾಂಥರಾಗಿರ್ತಾ ಇದ್ರು ಅಷ್ಟೇ. ಭಾಳ ಓಡಾಡಿದ್ದಾರೆ ರೀ ಅವರು, ನೀವು ಓಡಾಡ್ತೀರಿ, ಅದು ಯಾವ ದೊಡ್ಡ ವಿಷಯ? ಅದು ರಾಮಾಯಣದ ಅರ್ಥ ಅಲ್ಲ. ಹಾಗಾದರೆ ರಾಮಾಯಣ ಅಂದ್ರೇನು? ರಾಮರ ಅಯನವೇ, ರಾಮರ ನಡೆಯೇ, ರಾಮರ ಪಥವೇ, ರಾಮರ ಮಾರ್ಗವೇ, ಆ ರಾಮರ ಮಾರ್ಗದರ್ಶನವೇ. ನಮಗೆ ನಮ್ಮ ಜೀವನದಲ್ಲಿ ಒಂದಲ್ಲ ನೂರಲ್ಲ ಸಾವಿರಾರು ಸಮಸ್ಯೆಗಳು ಬರ್ತಾ ಇರುತ್ತೆ. ಪ್ರತಿನಿತ್ಯ ಸಮಸ್ಯೆಗಳಿರುತ್ತೆ ನಮಗೆ. ಆ ಸಮಸ್ಯೆಗಳು ನಮಗೆ ಬಂದಾಗ ನಾವು ಆ ಸಮಸ್ಯೆಗಳನ್ನ ಹೇಗೆ ಪರಿಹರಿಸ್ಕೊಳ್ತೀವಿ? ನಾನೊಂದು ಮಾತು ಹೇಳ್ತೀನಿ, ನಮಗೆ ಅಧ್ಯಯನ ಮಾಡುವ ಶಕ್ತಿ ಇದ್ದರೆ, ಅಂತರ್ದೃಷ್ಟಿ ಇದ್ದರೆ, ಬರೀ ನಮ್ಮ ಅಲ್ಲ, ನಮ್ಮ ರಾಜ್ಯದ್ದಲ್ಲ, ಇಡೀ ಪ್ರಪಂಚದ ಯಾವುದೇ ಸಮಸ್ಯೆಗಳಿಗೆ ಉತ್ತರ ಬೇಕಾಗಿದ್ದರೆ ಇಲ್ಲ ಶ್ರೀಮದ್ ರಾಮಾಯಣವನ್ನು ನೋಡಬೇಕು, ಇಲ್ಲ ಭಗವದ್ಗೀತೆಯನ್ನು ಓದಬೇಕು. ನಿಮ್ಮ ಯಾವ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅದರಿಗೆ. ಶ್ರೀಮದ್ ರಾಮಾಯಣದಲ್ಲಿ ಸಿಗುತ್ತೆ, ಭಗವದ್ಗೀತೆಯಲ್ಲಿ ಸಿಗುತ್ತೆ. ಅಂದರೆ ಅದು ಅಯನ, ಅದು ದಾರಿ, ಅದು ದರ್ಶನ, ಅದು ಮಾರ್ಗದರ್ಶನ. ಶ್ರೀರಾಮರು ನಡೆದು ತೋರಿದರು, ಶ್ರೀಕೃಷ್ಣ ಉಪದೇಶ ಕೊಟ್ಟು. ನಡೆದಾತ. ಶ್ರೀರಾಮರ ಚರಿತ್ರೆ ಎಷ್ಟು ಶುದ್ಧವೋ ಶ್ರೀಕೃಷ್ಣನ ನಡಿಗೆಯು ಪರಮಶುದ್ಧ. ಗೊತ್ತಿಲ್ಲದೆ ಇರುವವರು, ಭಾಗವತವನ್ನು ಸರಿಯಾಗಿ ಅಧ್ಯಯನ ಮಾಡದೇ ಇರುವವರು ಕೃಷ್ಣನ ಬಗ್ಗೆ ಕೆಟ್ಟದಾಗಿ ಮಾತಾಡಬಹುದೇ ವಿನಃ, ಯಾರು ಭಾಗವತವನ್ನು ಅಧ್ಯಯನ ಮಾಡ್ತಾರೆಯೋ, ಯಾರ್ಯಾರು ವೆಂಕಟನಾರಾಯಣನವ್ರ ಮೂಲಕ ನನ್ನ ಹತ್ರ ಉಪನ್ಯಾಸ ಕೊಡಿಸ್ತಾರೆಯೋ ಅದನ್ನು ಕೇಳಿದವರು ಯಾರೂ ಕೃಷ್ಣನ ಬಗ್ಗೆ ವಿರೋಧ ಮಾಡೋ ಹಾಗಿಲ್ಲ, ನೀವು ರಾಮರ ಬಗ್ಗೆ ಮುರುಮಾತಾಡೋ ಹಾಗಿಲ್ಲ. ಅಷ್ಟು ಪರಿಶುದ್ಧ ಚರಿತ್ರೆ ಅವರಿಬ್ಬರೂ. ಶ್ರೀರಾಮರು ನಡೆದು ತೋರಿಸಿಬಿಟ್ರು, ಕೃಷ್ಣ ಉಪದೇಶವನ್ನು ಕೊಟ್ಟ. ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ಉತ್ತರ ಬೇಕಾಗಿದ್ದರೆ, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿರಲಿ, ರಾಜಕೀಯಕ್ಕೆ ಸಂಬಂಧಪಟ್ಟಿರಲಿ, ಅಥವಾ ಅಧ್ಯಯನಕ್ಕೆ ಸಂಬಂಧಪಟ್ಟಿರಲಿ, ಸನ್ಯಾಸಕ್ಕೆ ಸಂಬಂಧಪಟ್ಟಿರಲಿ, ಯಾವುದಕ್ಕೆ ಸಂಬಂಧಪಟ್ಟಿರಲಿ, ನೀವಿಲ್ಲ ರಾಮಾಯಣ ನೋಡಿ, ಇಲ್ಲ ಭಗವದ್ಗೀತೆ ನೋಡಿ, ಅದು ನಿಮಗೆ ಮಾರ್ಗದರ್ಶನ ಮಾಡುತ್ತೆ. ಅದು ರಾಮಾಯಣ. ಅಂದರೆ ರಾಮರ ಕಾಲಿನ ನಡಿಗೆಯಲ್ಲ, ಶ್ರೀರಾಮರು ತಮ್ಮ ಜೀವನದಲ್ಲಿ ತಮ್ಮ ಕಣ್ಣು ಮುಂದೆ ತಮ್ಮ ಪಥದಲ್ಲಿ ಬಂದಂತಹ ಅಡ್ಡಿ ಆತಂಕಗಳಿಗೆ, ಏರ್ಪಟ್ಟ ಸಮಸ್ಯೆಗಳಿಗೆ, ಉಂಟಾದ ಸಂಕಟಗಳಿಗೆ, ಸಂಘರ್ಷಗಳಿಗೆ ಉತ್ತರವನ್ನು ಕೊಡ್ತಾ ಹೋದರು. ಆ ಉತ್ತರವನ್ನು ಕೊಡ್ತಾ ಹೋಗಿದ್ದು ರಾಮಾಯಣ. ಅದನ್ನು ನಾವು ಅನುಭವಿಸಬೇಕು, ಅದನ್ನು ನಾವು ಪಾಲನೆ ಮಾಡಬೇಕು. ಆ ರಾಮರ ಸಾನ್ನಿಧ್ಯವನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳಬೇಕು. ಆತ್ಮೀಯರೇ, ಅದು ಶ್ರೀಮದ್ ರಾಮಾಯಣ. ಆ ಶ್ರೀಮದ್ ರಾಮಾಯಣದಲ್ಲಿ ಅಕಸ್ಮಾತ್ ಆ ಮಾರ್ಗದಲ್ಲಿ ನಾವು ಓದ್ತಾ ಇದ್ದಾಗ ಅಥವಾ ಕೇಳ್ತಾ ಇದ್ದಾಗ, ಅದನ್ನು ಅಧ್ಯಯನ ಮಾಡ್ತಾ ಇದ್ದಾಗ, ಕೊನೆಯದಾಗಿ ಹೇಳ್ತೀನಿ, ನಿಮಗೆ ಯಾವುದೇ ಸಮಸ್ಯೆಗಳು, ಸಂದೇಹಗಳು, ವಿರೋಧಗಳು ಇದ್ದರೂ 2 ದಿವಸಗಳಲ್ಲಿ ಅದನ್ನು ನೀವು ಬರೆದು ವೆಂಕಟನಾರಾಯಣವ್ರ ಹತ್ರ ಕೊಡಬೇಕು. ನನ್ನ ಉಳಿದ ಉಪನ್ಯಾಸಗಳಲ್ಲಿ ಅದನ್ನು ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಷ್ಟು ಹೇಳ್ತಾ ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ಶ್ರೀಮದ್ ರಾಮಾಯಣವನ್ನು ಬರೆದು ಮುಗಿಸಿದರು. ಹಾಗೆ ಬರೆದು ಮುಗಿಸೋದಕ್ಕೆ ಒಂದು ಕಾರಣ ಆಯಿತು. ಆ ಕಾರಣ ಎಂಥದ್ದು ಅಂದರೆ, ವಾಲ್ಮೀಕಿ ಮಹರ್ಷಿಗಳು ಕೂತಿದ್ದಾರೆ ಅವರ ಆಶ್ರಮದಲ್ಲಿ. ಅಲ್ಲಿಗೆ ನಾರದ ಮಹರ್ಷಿಗಳು ಬಂದರು. ಶ್ರೀಮದ್ ರಾಮಾಯಣ ಆರಂಭ ಆಗತಕ್ಕಂಥದ್ದು ಬಹಳ ದೊಡ್ಡ ತಾತ್ವಿಕ ಉಪದೇಶದಿಂದ, ಬಹಳ ದೊಡ್ಡ ಸಂದೇಶದಿಂದ ಶ್ರೀಮದ್ ರಾಮಾಯಣ ಆರಂಭ ಆಗುತ್ತೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ವಾಲ್ಮೀಕಿಯಂತಹ ಮಹರ್ಷಿ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ,
ಆ ನಾರದ ಮಹರ್ಷಿಗಳಲ್ಲಿ ಒಂದು ಪ್ರಶ್ನೆ ಕೇಳಿದ ಅಂತ. ನಾರದರು ಅಂದರೆ ಯಾರಪ್ಪ? ತಪಸ್ವಾಧ್ಯಾಯ ನಿರತ. ನೋಡಿ, ತಪಸ್ ತ ಅನ್ನುವ ಅಕ್ಷರ ಜ್ಞಾಪಕ ಇಟ್ಕೊಳ್ಳಿ. ಈಗ ತ ಅನ್ನುವ ಅಕ್ಷರದಿಂದ ಈ ಮೊದಲನೆಯ ಸರ್ಗ ಆರಂಭ ಆಗ್ತಾ ಇದೆ. ತಪಸ್ವಾಧ್ಯಾಯ ನಿರತಂ, ತಪಸ್ಸು ಹಾಗೂ ಸ್ವಾಧ್ಯಾಯಗಳಲ್ಲಿ ನಿರತರಾಗಿರತಕ್ಕಂತಹ ತಪಸ್ವಿ ವಾಗ್ವಿದಾಂವರಂ, ತಪಸ್ಸಿನಿಂದ ತಪಸ್ವಿಯಾಗಿ ಅಧ್ಯಯನಶೀಲತೆಯಿಂದ ವಾಗ್ವಿದರಾಗಿರತಕ್ಕಂತಹ ಮಹರ್ಷಿಗಳು. ಯಾರವರು? ನಾರದ ಮಹರ್ಷಿಗಳು. ಆ ನಾರದ ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ನನಗೊಂದು ಪ್ರಶ್ನೆಗೆ ಉತ್ತರ ಹೇಳಿ. ದಯವಿಟ್ಟು ಗಮನಿಸಿ. ಈಗ ಒಂದು ಲೋಟದಲ್ಲಿ ಹಾಲಿದೆ. ಒಬ್ಬ ವ್ಯಕ್ತಿ ಈ ಹಾಲನ್ನು ಹೊಂದಿರತಕ್ಕಂತಹ ವ್ಯಕ್ತಿಯನ್ನು ಕೇಳ್ತಾನೆ, ಸ್ವಾಮಿ ಸ್ವಲ್ಪ ಹಾಲು ಕೊಡಿ ಏನಾದರೂ ಅಂತ, ನಿಮ್ಮ ಹತ್ರ ಇರೋದು ಕೊಡಿ ಅಂತ. ಅವ್ರು ಏನು ಕೊಡ್ತಾರೆ? ಹಾಲನ್ನೇ ಕೊಡ್ತಾರೆ. ಹೌದೋ? ತಿರುಪತಿ ಲಡ್ಡು ಕೈಯಲ್ಲಿದ್ದರೆ ಏನು ಕೊಡ್ತಾರೆ? ಲಡ್ಡು ಚೂರೇ ಕೊಡ್ತಾರೆ ನಿಮಗೆ. ನಿಮ್ಮ ಕೈನಲ್ಲಿ ಏನಿದ್ರೆ ಅದು ಕೊಡ್ತೀರಿ ನೀವು. ನಾರದ ಮಹರ್ಷಿಗಳನ್ನು ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾ ಇದ್ದಾರೆ. ಏನು ಕೇಳ್ತಾರೆ ಅಂತ ಮುಂದೆ ನಾವು ನೋಡ್ತೀವಿ. ಅವರನ್ನು ಕೇಳ್ತಾರೆ, ನಾರದ ಮಹರ್ಷಿಗಳು ಕೊಡಬೇಕು. ನಾರದ ಮಹರ್ಷಿಗಳ ಹತ್ರ ಏನಿದೆ? ನಾರದ ಮಹರ್ಷಿಗಳ, ನಾನಿದೆಲ್ಲ ಚರ್ಚೆ ಮಾಡಬೇಕು ನಿಮ್ಮ ಹತ್ರ, ಕಾಲ ಇಲ್ಲ, ಸಭೆ ದೊಡ್ಡದು, ಅದಕ್ಕೆ ನಾನೇ ಪ್ರಶ್ನೆಗಳು ನಾನು ಉತ್ತರ ಹೇಳಬೇಕೀಗ. ನಾರದ ಅಂದರೆ ಅರ್ಥ ಏನಪ್ಪ ಅಂದರೆ ನಾರಂ ದದಾತಿ ಅಂತ. ದದಾತಿ ಅಂದರೆ ಕೊಡೋದು ಅಂತ. ನಾರಂ ಅಂದರೆ ಮೋಕ್ಷ ಅಂತ. ಯಾರೋ ಪೆದ್ರು ಮುದ್ರು ಋಷಿಗಳ ಯೋಗ್ಯತೆ ತಿಳಿದೇ ಇರತಕ್ಕಂಥವರು, ಅಯೋಗ್ಯ ನಿರ್ದೇಶಕರುಗಳು ಆ ನಾರದನನ್ನು ಆ ಚಲನಚಿತ್ರಗಳಲ್ಲಿ ಪೆದ್ದಾಗಿ ತೋರಿಸ್ತಾರೆ. ತಂದಿಡೋನು ತೋರಿಸ್ತಾರೆ. ನೀವು ನೆಟ್ಟಿಗೆ ಮರಿತಾ ಇರ್ತೀರಿ, ಬೈತಾ ಇರ್ತೀರಿ, ನಗ್ತಾ ಇರ್ತೀರಿ. ಅಲ್ಲ, ಅವರು ಮಹಾದೇವರ್ಷಿಗಳು. ದೇವರ್ಷಿಗಳ ಬಗ್ಗೆ ಅಷ್ಟೊಂದು ಲಘುವಾಗಿ ಮಾತಾಡಬಾರದು ನಾವು. ನಾರದರು ಅಂದ್ರೇ ಆ ನಾರದರ ಚರಿತ್ರೆ ಹೇಳೋಕ್ಕೆ ಒಂದು ಉಪನ್ಯಾಸ ಕೊಡಬೇಕು. ವೆಂಕಟನಾರಾಯಣವರು ಹೇಳ್ಕೊಡ್ಲಿ, ನಾನು ಇಷ್ಟೇ ಹೇಳಿ ಮುಗಿಸ್ಬಿಡ್ತೀನಿ. ನಾರದ ಅಂದರೆ ನಾರಂ ದದಾತಿ, ಲಡ್ಡು ಇದ್ದವನು ಲಡ್ಡು ಚೂರು ಕೊಟ್ಟರೆ, ಹಾಲಿರೋನು ಹಾಲು ತೊಟ್ಟು ಕೊಟ್ಟರೆ, ನಾರದರ ತಿರಿಯೋದೇನು? ಏನ್ರಿ? ಮೋಕ್ಷ. ನಾರಂ ದದಾತಿ ಕೊಡ್ತಾ ಇದ್ದಾರೆ. ನಾರದರು ಏನು ಕೊಡ್ತಾರೆ? ಮೋಕ್ಷವನ್ನು ಕೊಡ್ತಾರಪ್ಪ. ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಕೇಳ್ತಾ ಇದ್ದಾರೆ, ಕೊಡ್ರಿ ಅಂತ. ಏನು ಕೊಡ್ತಾರೆ ಅವರು? ಮೋಕ್ಷವನ್ನು ಕೊಡ್ತಾರೆ ತಾನೆ. ಇವ್ರು ಏನು ಕೊಡ್ತಾರೆ ನೋಡಿ. ಈಗ ವಾಲ್ಮೀಕಿ ಮಹರ್ಷಿಗಳು ಕೇಳಿದರು, ಕೋನ್ ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚಕೋ ಯುಕ್ತಃ ಸರ್ವಭೂತೇಷು ಕೋಹಿತಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ಅನಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಮೇವಂ ವಿಧಂ ನರಂ. ಸ್ವಾಮಿ, ನಾನು ಕೇಳಬೇಕು ಅಂತ ಇದ್ದೇನೆ. ಗುಣವಾನ್, ವೀರ್ಯವಾನ್, ಧರ್ಮಜ್ಞ, ಕೃತಜ್ಞ, ಪರಿಶುದ್ಧ, ಜನಪ್ರಿಯ, ಆತ್ಮವಾನ್, 16 ಗುಣಗಳದು ಒಂದು ಪಟ್ಟಿ ಕೊಟ್ಟರು. 16 ಗುಣಗಳನ್ನು ಇರತಕ್ಕಂತಹ ಜ್ಞಾತುಮೇಮಂ ವಿಧಂ ನರಂ, ಯಾವನಾದರೂ ಒಬ್ಬ ಮನುಷ್ಯ ಇದ್ದಾನೆಯೇ? ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚಕೋ ಯುಕ್ತಃ ಆತ್ಮವಾನ್ ಜಿತಕ್ರೋಧೋ ದ್ಯುತಿಮಾನ್. 16 ಗುಣಗಳನ್ನು ಅಂದರೆ ಷೋಡಶ ಗುಣ ಗಣಿಯನ್ನು ಯಾರಾದರೂ ಇದ್ದಾರೆ ಸ್ವಾಮಿ? ಮಹರ್ಷೇ ತ್ವಂ ಸಮರ್ಥೋಸಿ, ಯಾಕೆ ನೀವು 3 ಲೋಕಗಳನ್ನು ಸುತ್ತಾ ಇರ್ತೀರಿ? ತ್ವಂ ಸಮರ್ಥೋಸಿ, ನೀವು ಸಮರ್ಥರಾಗಿದ್ದೀರಿ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ. ಯಾರಾದರೂ ಅಂಥವ್ರು ಇದ್ದಾರಾ? ಹೇಳ್ತೀರಾ? ನಾನು ತಿಳ್ಕೋಬೇಕು ಅಂತ ಇಷ್ಟ ಇದೆ, ಕೌತೂಹಲಂ ಹಿಮೆ, ನನಗೆ ತುಂಬ ಕುತೂಹಲ ಇದೆ. ಅಂಥವ್ರು ಯಾರಾದರೂ ಒಬ್ಬರಿದ್ದರೆ ದಯವಿಟ್ಟು ಹೇಳಿ. ಓ ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾಃ.
ಏನಪ್ಪ ಒಂದು ಗುಣ ಹೇಳಿದರೆ ಹೇಳ್ತಿದ್ದೆ ಕಣಯ್ಯ. ಏನೋ ನಮ್ಮ ಕಾಲದಲ್ಲಿ ಯಾರಾದರೂ ಸತ್ಯವಂತ ಯಾರಾದರೂ ಇದ್ದಾರೇನ್ರಿ? ನಾವಲ್ಲಪ್ಪ, ಮಹಾತ್ಮ ಗಾಂಧಿ ಹೇಳ್ಬಿಡ್ಬೋದು ಸುಲಭವಾಗಿ. ಒಂದು ಹೆಸರು ಸಿಕ್ಕಿದೆ ನಮಗೆ. ಅರೆ 16 ಗುಣ ಕೇಳ್ತಾ ಇದೆಯಲ್ಲಯ್ಯ. ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾ. ಇಷ್ಟೊಂದು ಕೀರ್ತಿಸಿರತಕ್ಕಂತಹ ಇಷ್ಟೊಂದು ಗುಣಗಳನ್ನು ಒಬ್ಬ ವ್ಯಕ್ತಿಯಲ್ಲಿ ಹುಡುಕಬೇಕು ಅಂದರೆ ಎಲ್ಲಪ್ಪ ಸಾಧ್ಯ ಇದೆ? ಸಾಧ್ಯ ಇಲ್ಲ ಕಣಯ್ಯ. ಆದರೂ ಒಂದು ಹೆಸರಿದೆ ಕಣಪ್ಪ ಅಂತ ಈಗ ಉತ್ತರ ಹೇಳ್ತಾರೆ. ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಕಾವ್ಯವೇ, ಸರಸ ಕಾವ್ಯವೇ, ಸುರಸ ಕಾವ್ಯವೇ, ಆಲಂಕಾರಿಕ ಕಾವ್ಯವೇ, ಆಕರ್ಷಕ ಕಾವ್ಯವೇ, ಆದಿಕಾವ್ಯವೇ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅದು ಮೋಕ್ಷ ಕಾವ್ಯ. ಹೀಗಾಗಿ ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ಮೋಕ್ಷ ಕಾವ್ಯವನ್ನು ಕೊಟ್ಟರು. ನೀವು ತೆಗೆದುಕೊಳ್ಳತಕ್ಕಂಥದ್ದು ರಾಮಾಯಣದ 23 ದಿವಸಗಳ ಕೊನೆಗೇನು? ಎಷ್ಟು ಸುಲಭನಪ್ಪ, ಮೋಕ್ಷ ಸಿಕ್ಬಿಡ್ತಲ್ರಿ ನಿಮಗೆ. ಮೋಕ್ಷ ಸಿಗೋದು ಬಹಳ ಕಷ್ಟನಂತೆ ಸ್ವಾಮೀಜಿ. ರಾಮಾಯಣನ ಓದ್ಬಿಟ್ರೆ ಮೋಕ್ಷವೇ ಸಿಕ್ಬಿಡುತ್ತೆ. ಹೀಗಾಗಿ ನೀವೆಲ್ಲ ಮೋಕ್ಷಕ್ಕೆ ಹೋಗಬೇಕಾ? ಹಾಗಾದರೆ ತಪಸ್ವಿಗಳಾಗಬೇಕು. ಗೌರಿಶಂಕರ್ ಮಾತಾಡ್ತಾ ಹೇಳ್ತಾ ಇದ್ದರು, ನಾನು ವೆಂಕಟನಾರಾಯಣವ್ರು ಹೇಳಬೇಕು, ಇಲ್ಲಿ ಮಣೆಯನ್ನು ಹಾಕಿ ಸ್ವಲ್ಪ ಅಕ್ಷತೆ ಕಾಡಿಡಬೇಕು, ಆಂಜನೇಯ ಸ್ವಾಮಿ ಬರ್ತಾರೆ ಅಂತಂತ. ಆಂಜನೇಯ ಸ್ವಾಮಿ ಇದು ವೈಜ್ಞಾನಿಕವಾಗಿಯೂ ಸತ್ಯವಿದೆ. ಏನು ಅಂದರೆ, ಯಾವುದಾದರೂ ಒಂದು ವಿಷಯವನ್ನು ನಾವು ಕುರಿತು ಚಿಂತನೆ ಮಾಡ್ತಾ ಇದ್ದರೆ ಮನಃಶಾಸ್ತ್ರೀಯವಾಗಿ ಸಂಧ್ಯಾ ವಂದನೆ ಯಾವುದೋ ಒಂದು ಕಾಲದಲ್ಲಿ ಮಾಡಬೇಕಪ್ಪ. ಯಾವ ಕಾಲದಲ್ಲಿ ಮಾಡಬೇಕು? ಯಾವುದೊಂದು ಕಾಲ. ನೀವು 7 ಗಂಟೆಗೆ ಮಾಡ್ತೀರಾ, 6 ಗಂಟೆಗೆ ಮಾಡ್ತೀರಾ, ಇಲ್ಲ 5 ಗಂಟೆಗೆ ಮಾಡ್ತೀರಾ? ಪ್ರತಿನಿತ್ಯ ಅದೇ ಕಾಲಕ್ಕೆ ಮಾಡಬೇಕು ನೀವು. ಅದೇ ಕಾಲಕ್ಕೆ ಯಾಕೆ ಮಾಡಬೇಕು ಅಂದರೆ ಆ ತರಂಗಗಳು ಸೃಷ್ಟಿಯಾಗುತ್ತೆ. ಇದನ್ನು ಸಂಪ್ರದಾಯಬದ್ಧವಾಗಿ ಏನು ಹೇಳಿದ್ರು? ಆಂಜನೇಯ ಬಂದು ಕೂತ್ಕೊಳ್ತಾನೆ ಅಂತ ಹೇಳಿದರು. ವಾಲ್ಮೀಕಿ ಮಹರ್ಷಿಗಳಿಗೆ ನಾರದ ಮಹರ್ಷಿಗಳು ಶ್ರೀಮದ್ ರಾಮಾಯಣದ ಉಪದೇಶವನ್ನು ಕೊಟ್ಟರು. ರಾಮ ಅಂದರೆ ಯಾರು, ರಾಮನ ಚರಿತ್ರೆ ಅಂದರೆ ಏನು, ಇದೆಲ್ಲ ಮೊದಲನೇ ಸರ್ಗದಲ್ಲಿ ಬರುತ್ತೆ. ನಾರದ ಮಹರ್ಷಿಗಳ ಕಥೆಯಲ್ಲೇ ಹೇಳಿಬಿಟ್ಟಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಕೇಳಿಸಿಕೊಂಡಿದ್ದಾರೆ. ಕೇಳಿಸಿಕೊಂಡು ತಮ್ಮ ಶಿಷ್ಯರಾಗಿರತಕ್ಕಂಥ ಭರದ್ವಾಜ ಮಹರ್ಷಿಯನ್ನು ಕರ್ಕೊಂಡು ಸ್ನಾನಕ್ಕೆ ಹೋಗಿದ್ದಾರೆ. ಬೆಳಗಿನ ಜಾವದಲ್ಲಿ ಸ್ನಾನಕ್ಕೆ ಓಡಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಒಬ್ಬ ಬೇಡ ಒಂದು ಬಾಣ ಬಿಟ್ಟ. 2 ಕ್ರೌಂಚ ಪಕ್ಷಿಗಳಿತ್ತು. ಆ ಬಾಣ ಹೋಗಿ ಒಂದು ಹಕ್ಕಿ ಹೊಡಿತು. ಅದಕ್ಕೆ ಕೆಳಗೆ ಬಿದ್ದು ಸಾಯ್ತು. ಇವರದನ್ನು ನೋಡಿದರು. ನೋಡಿ ಇವರಿಗೆ ನೋವು, ಸಂಕಟ. ಸಾಧು ಕೂತಿದ್ದಾರೆ ನೋಡಿ ಇಲ್ಲಿ, ಮಹಾಸಾಧು, ಯಾರಿಗೂ ನೋವಾದರೆ ಸಹಿಸಿಕೊಳ್ಳಲಾಗದ ಸಾಧು. ಮಾನಿಷಾಧ ಪ್ರತಿಷ್ಠಾಂತ್ವಮಗಮ ಶಾಶ್ವತಿ ಸಮ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತ. ಅಯ್ಯೋ ಯೋಗ್ಯ, ಅಯ್ಯೋ ದುಷ್ಟ, ಮಾನಿಷಾಧ ಪ್ರತಿಷ್ಠಾಂತ್ವಮಗಮ, ನಿನಗೆ ಪ್ರತಿಷ್ಠೆ ಸಿಗದೆ ಹೋಗಲಿ, ನಿನಗೆ ಅಭ್ಯುದಯ ಆಗದೆ ಹೋಗಲಿ, 2 ಹಕ್ಕಿನಲ್ಲಿ ಒಂದು ಹಕ್ಕಿನ ಸಾಯಿಸ್ಬಿಟ್ಟಿದೆಯಲ್ಲಯ್ಯ ನೀನು ಅಂತ ಹೇಳಿ. ಆ ನೋವಿನ ನುಡಿ ಹೇಗೆ ಬಂತು ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ, ಅದು ಹಾಡಾಗಿ ಬಂದ್ಬಿಡ್ತು. ವ್ಯಾಸರಾಯ ಮಠದಲ್ಲಿ ಹಿಂದೆ ಜಯತೀರ್ಥಾಚಾರ್ಯರು ಮಠಾಧಿಪತ್ಯವನ್ನು ಸ್ವೀಕಾರ ಮಾಡಿದಾಗ ಅವರಿಗೆ ಹಿಂದಿದ್ದ ವ್ಯಾಸರಾಯ ಮಠದ ಹಿಂದಿದ್ದವರು ಅವರು 24,000 ಸಹಸ್ರ ಶ್ಲೋಕಗಳನ್ನು ವೀಣೆಯಲ್ಲಿ ನುಡಿಸ್ತಾ ಇದ್ದರು. ಇಡೀ ಶ್ರೀಮದ್ ರಾಮಾಯಣವನ್ನು ಹಾಡು 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 ಸಂಗೀತ. ಅವರ ವೀಣಾ ಕುಣಿತವನ್ನು ಕೇಳಿದರೆ ಹಾಗೆ ಸಮಾಧಿ ಸ್ಥಿತಿಗೆ ಹೋಗಿಬಿಡಬಹುದಾಗಿತ್ತು. ಅದು ಇದರ ಅರ್ಥ. ಶೋಕಾರ್ಥಸ್ಯ ಪ್ರವೃತ್ತೋ ಮೇ ಶ್ಲೋಕೋ ಭವತು ನಾನ್ಯಥ. ಶೋಕದಿಂದ ಹುಟ್ಟಿದೆ ಇದು, ಅದು ಶ್ಲೋಕವೇ ಆಗತ್ತೆ. ಶ್ಲೋಕ ಛಂದಸ್ಸು ಅನ್ನೋದು ಆವಿರ್ಭವಿಸಿದ್ದು ವಾಲ್ಮೀಕಿ ಮಹರ್ಷಿಗಳಿಂದ. ಆವಾಗ ಅದೇ ಗುಂಗಿನಲ್ಲಿ ಮನೆಗೆ ಒಂದು ಓಡ್ತಾ ಇದ್ದೀನಿ. ಅದೇ ಗುಂಗಿನಲ್ಲಿ ಆಶ್ರಮಕ್ಕೆ ಬಂದಿದ್ದಾರೆ. ಯಾಕೆ ಬೆಳಗ್ಗೆ ಇದು ನಾನು ಶಾಪ ಕೊಟ್ಬಿಟ್ನಲ್ಲ, ನನಗೆ ಯಾಕೆ ಹೀಗೆ ಶಾಪ ಕೊಟ್ಟೆ ನಾನು? ಇದು ಪಾಪ ಅವನು ಬೇಡ, ಅದು ಅವನ ಧರ್ಮ, ಅವನು ಕುಲಧರ್ಮ, ಅವನದೇನು ತಪ್ಪಿಲ್ಲ. ಆದರೂ ನಾನು ಯಾಕೆ ಹೀಗೆ ನೊಂದು ಶಾಪ ಕೊಟ್ಬಿಟ್ಟೆ?
ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದ ಒಂದು ಪ್ರಮೇಯ ಇದು, ಬಹಳ ಸುಂದರವಾದ ಒಂದು ರಹಸ್ಯ ಇಲ್ಲಿ ಬರುತ್ತೆ. ರಾಮಾಯಣದ ತಾತ್ವಿಕ ಸಂದರ್ಶನದಲ್ಲಿ ಇದು ಒಂದು ದೊಡ್ಡ ಮೈಲುಗಲ್ಲು, ಈಗ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅವರು ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಶಿಷ್ಯರು ಬಂದು ಹೇಳಿದರು, ಸ್ವಾಮಿ ನಾವು ನೋಡೇ ಇಲ್ಲ ರೀ, ದೊಡ್ಡದೊಂದು ಕಮಲ ಬಂದುಬಿಟ್ಟಿದೆ. ದೊಡ್ಡ ಕಮಲ ಅಂದರೆ ಈ ಇಡೀ ಆವರಣ, ಆ ಆವರಣದಂತಹ ಕಮಲ. ಓ ಇಲ್ಲ ಇಲ್ಲ, ಆ ಕಮಲದ ಕೆಳಗೆ ಯಾವುದೋ ಒಂದು ದೊಡ್ಡ ಹಂಸ ಇದೆ. ಓ ಆ ಕಮಲದಿಂದ ಯಾರೋ ಕೆಳಗಿಳಿತಾ ಇದ್ದಾರೆ. ಓ 4 ಮುಖ ಇದೆ ಅವರಿಗೆ. ತಕ್ಷಣ ವಾಲ್ಮೀಕಿ ಮಹರ್ಷಿಗಳು ಎದ್ದರು, ಓಡಿ ಬಂದರು. ಬ್ರಹ್ಮಾಗಮನವಾಗಿದೆ. ಅವರಿಗೆಲ್ಲ ಸತ್ಕಾರ ಮಾಡಿದರು, ಕೂಡಿಸಿದರು. ಕೂತ್ಕೊಳ್ಳಿ ಎಂದರು. ವಾಲ್ಮೀಕಿಗಳು ಕೂತ್ಕೊಂಡ್ರು. ವಾಲ್ಮೀಕಿಗಳು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ 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 ನಾನು ಆ ಶಾಪ ಕೊಟ್ಟೆ? ಬ್ರಹ್ಮ ಅವ್ರ ಮುಖ ನೋಡಿ ಹೇಳಿದೆ, ನೀವೆಲ್ಲರಿಗೆ ಕೊಟ್ರಿ, ನಾನೇ ಕೊಡಿಸಿದೆ ಅಂತ ಆಯ್ತು. ನಿಮ್ಮಲ್ಲಿ ಒಂದು ರಸೋತ್ಪತ್ತಿಯನ್ನು ಮಾಡಬೇಕಾಗಿತ್ತು, ನಾನು ಒಂದು ವಿಭಾವ ಬೇಕಾಗಿತ್ತು. ಸುಮ್ಮನೆ ತಪಸ್ಸು ಮಾಡ್ತಾ ಇದ್ರಿ. ತಪಸ್ವಿಗಳೆಲ್ಲ ಕವಿಗಳಲ್ಲ. ಆದರೆ ಋಷಿಯಾಗಿರುವವನು ಕಾವ್ಯವನ್ನು ಬರೆದರೆ ಅದು ಶ್ರೇಷ್ಠ ಕಾವ್ಯ. ನಾನ್ ಋಷಿ ಕುರುತೆ ಕಾವ್ಯಂ, ಋಷಿಯಾಗದೇ ಇರುವವನು ಕಾವ್ಯ ಬರೆಯೋಕ್ಕಾಗೋದಿಲ್ಲ ಅಂತ ನಿರ್ಣಯ. ಹೀಗಾಗಿ ನಿಮ್ಮಿಂದ ಒಂದು ಕಾವ್ಯವನ್ನು ಬರೆಸಬೇಕು ಅಂತ ಇದ್ದೇನೆ ನಾನು. ಯಥಾತೇ ನಾರದ ಶ್ರುತಂ, ಯಾವುದನ್ನು ನೀವು ನಾರದ ಮಹರ್ಷಿಯಿಂದ ಕೇಳಿಸಿಕೊಂಡಿರೋ, ವೃತ್ತಂ ಕಥಯ ವೀರಸ್ಯ, ಆ ವೀರನ ಕಥೆಯನ್ನು ಬರೆಯಪ್ಪ. ಅದು ಹೇಗಿರುತ್ತೆ ಅಂದರೆ, ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಯಾವತ್ ಸ್ಥಾಸ್ಯಂತಿ ಗಿರಯಃ, ಎಲ್ಲಿಯ ತನಕ ಭೂಮಿಯ ಮೇಲೆ ಪರ್ವತಗಳು ನಿಂತಿರುತ್ತದೆಯೋ, ಸರಿತಶ್ಚ ಮಹೀತಲೆ, ಎಲ್ಲಿಯ ತನಕ ಭೂಮಿಯ ಮೇಲೆ ನದಿ ನದಗಳು ಹರಿತಾ ಇರುತ್ತದೆಯೋ, ತಾವತ್ ಅಲ್ಲಿ ತನಕ ಲೋಕೇಶು ಪ್ರಚರಿಷ್ಯತಿ, ಈ ಲೋಕದಲ್ಲಿ ಆ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಪ್ರಚಾರದಲ್ಲಿ ಇರುತ್ತೆ. 2015ನೇ ಇಸವಿ, ಇದು ಯಾವ ತಿಂಗಳಿದು? ಡಿಸೆಂಬರ್ನ 15ನೇ ತಾರೀಕು ತನಕನೂ ಪ್ರಚಾರದಲ್ಲಿದೆ. ಇನ್ನೂ ಹೀಗೆ ಮುಂದುವರಿತಾನೇ ಇರುತ್ತೆ. ಇದು ಸದಾ ಪ್ರಚಾರದಲ್ಲಿ ಇರತಕ್ಕಂತಹ ಯಾವುದಾದರೂ ಒಂದು ಕಾವ್ಯ ಭಾರತದಲ್ಲಿ ಇದೆ ಅಂದರೆ ಅದು ಶ್ರೀಮದ್ ರಾಮಾಯಣ. ಕಾರಣ ಏನು? ಬ್ರಹ್ಮ ಕೊಟ್ಟಿರತಕ್ಕಂತಹ ವರ ಅದು. ಅದಕ್ಕೆ ಹೀಗೆ ನಾನು ವರ ಕೊಟ್ಟಿದ್ದೇನೆ, ನೀನು ಅದನ್ನು ಬರೀ ಅಂತ ಹೇಳಿ. ವಾಲ್ಮೀಕಿ ಮಹರ್ಷಿಗಳು ಅದನ್ನು ಬರೆದಿದ್ದಾರೆ, ಅದು ಪ್ರಚಾರದಲ್ಲಿ ಇದೆ. ಬರೆದಾದ ಮೇಲೆ ಅವ್ರಿಗನ್ನಿಸ್ತು, ಇದು ಪ್ರಚಾರ ಮಾಡಬೇಕಲ್ಲ, ಹೇಗೆ ಪ್ರಚಾರ ಮಾಡೋದು? ಎಲ್ಲ ಕವಿಗಳಿಗೂ ತಮ್ಮ ಕಾವ್ಯ ಪ್ರಚಾರ ಆಗಬೇಕು ಅಂತ ಇಷ್ಟ ಇರುತ್ತೆ. ಎಲ್ಲ ಉಪನ್ಯಾಸಕರಿಗಳಿಗೂ ಉಪನ್ಯಾಸ ಕೊಡಬೇಕು ಅಂತ ಇಷ್ಟ ಇದ್ದೇ ಇರೋ ಹಾಗೆ. ಹಾಗೆ ಅವರು ಯೋಚನೆ ಮಾಡ್ತಾ ಇದ್ದಾಗ ಪೂರ್ವೋಕ್ತವಾಗಿರತಕ್ಕಂತಹ ಕುಶೀಲವರು ಬಂದರು. ಕುಶೀಲವರು ಬಂದು ತಾತ ಅಂತ ಮುಟ್ಟಿದರು. ಅವ್ರಿಗನ್ನಿಸ್ತು, ಈ ಕುಶೀಲವರ ಮೂಲಕ ಇದನ್ನು ಪ್ರಚಾರ ಮಾಡಿಸಬಹುದು. ಆ ಕುಶೀಲವರಿಗೆ ಮಹಾ ಯುದ್ಧವಿದ್ಯೆ ಗೊತ್ತಿತ್ತು ಪುಟ್ಟವರಾಗಿದ್ದಾಗಲೇ. ಆ ಕುಶೀಲವರು ಗಾನದಲ್ಲಿ ಶ್ರೇಷ್ಠರಾಗಿದ್ದರು. ಆ ಕುಶೀಲವರಿಗೆ ಸಭಾಕಂಪನ ಇರಲಿಲ್ಲ. ಆ ಕುಶೀಲವರು ಜನರಂಜನೆಯಾಗುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ದರು. ಆ ಕುಶೀಲವರು ತಾವು ಏನು ಹೇಳಬೇಕಾಗಿತ್ತೋ ಅದನ್ನು ಜನರ ಮನಸ್ಸಿನಲ್ಲಿ ದಾಖಲು ಮಾಡತಕ್ಕಂಥ ಶಕ್ತಿ ಇತ್ತು. ಎಲ್ಲ ಹೇಗೆ ಅವರಿಗಿತ್ತು ಅಂದರೆ, ಯಾರ ಮಕ್ಕಳಾಗಿದ್ದರು ಅವರು ಹೊಣದ ಮೇಲೆ ಹೋಗುತ್ತದು. ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಆ ಕುಶೀಲವರಿಗೆ ಶ್ರೀಮದ್ ರಾಮಾಯಣದ ಉಪದೇಶ ಕೊಟ್ಟರು. ಉಪದೇಶ ಕೊಟ್ಟಷ್ಟೇ ನಿಲ್ಲಿಲ್ಲ, ಇದನ್ನು ಪ್ರಚಾರ ಮಾಡಿ ಎಂದರು. ಮೊಟ್ಟ ಮೊದಲ ರಾಮಾಯಣದ ಉಪನ್ಯಾಸ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಾಯಿತು. ಅಲ್ಲಿ ಸುತ್ತಮುತ್ತಲು ಇದ್ದಂಥ ಮಹರ್ಷಿಗಳೆಲ್ಲ ಬಂದರು. ಅವರಿಗೆ
ಅವರಿಗೆಲ್ಲ ರಾಮಾಯಣದ ಉಪನ್ಯಾಸವನ್ನು ಕೊಟ್ಟ ಮೇಲೆ ಪಾಪ ಅವರೆಲ್ಲನೂ ಉಡುಗೊರೆ ಕೊಟ್ಟರಂತೆ ಖುಷಿಯಲ್ಲಿ. ಅವರಿಗೆ ಏನು ಕೊಡ್ತಾರೆ ರೀ? ಒಬ್ಬನೊಂದು ಉಡಿದಾರ ಕೊಟ್ಟ, ಒಬ್ಬನೊಂದು ಕಮಂಡ್ಲು ಕೊಟ್ಟ. ಪಾಪ ಇನ್ನೇನಿದೆ ಅವರಿಗೆ? ಎಲ್ಲ ಕೊಟ್ಟು ಎಲ್ಲರೂ ಸಂತೋಷಪಟ್ಟ ಮೇಲೆ ಆ ಖುಷಿಲವರು ಹೊರಟಿದ್ದಾರೆ. ಎಲ್ಲಿ ಹೊರಟಿದ್ದಾರೆ? ಊರೂರು ಸುತ್ತೋಕೆ ಹೊರಟಿದ್ದಾರೆ. ಊರೂರು ಸುತ್ತಲಿಕ್ಕೆ ಹೊರಟಿ ಹೋದ ಕಡೆಯಲ್ಲೆಲ್ಲ ರಾಮಾಯಣದ ಗಾನವನ್ನು ಮಾಡಿ ಅಯೋಧ್ಯೆಗೆ ಬಂದಿದ್ದಾರೆ. ಅಯೋಧ್ಯೆಯ ಒಂದು ಚೌಕಗಳಲ್ಲೆಲ್ಲ ರಾಮಾಯಣದ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದು ಕೇಳಿದವರು ನಾಗರಿಕರು, ಸೈನಿಕರು, ಕೊನೆಗೆ ಮಂತ್ರಿಗಳು, ಏನಯ್ಯ ನಮ್ಮ ರಾಜರ ಕಥೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿ ಶ್ರೀರಾಮರ ಹತ್ತಿರಕ್ಕೆ ಹೋಗಿ ಹೇಳಿದ್ದಾರೆ. ಸ್ವಾಮಿ, ಇಬ್ಬರು ಹುಡುಗರಿದ್ದಾರೆ, ಅವರು ರಾಮರ ಕಥೆಯನ್ನು ಹೇಳ್ತಾ ಇದ್ದಾರೆ, ತಾವು ಕೇಳಿಸ್ಕೋಬೇಕಲ್ಲ. ಶ್ರೀರಾಮರು ಆಯಿತು ಕರೆಸಿ ಹಿಂದಿದ್ದಾರೆ ಆಸ್ಥಾನಕ್ಕೆ. ಸಭಾ ನೆರೆದಿದೆ ನಿಮ್ಮ ಹಾಗೆ. ಶ್ರೀರಾಮರ ಮಧ್ಯೆಯಲ್ಲಿ ಕೂತಿದ್ದಾರೆ. ಕುಶೀಲವರು ರಾಮಾಯಣವನ್ನು ಆರಂಭ ಮಾಡ್ತಾ ಇದ್ದಾರೆ. ಪರಿಷದ್ಗತೈ ಸಹ, ಆ ಪರಿಷತ್ತಿನ ಸಹವಾಸದಲ್ಲಿ ಎಲ್ಲರೂ ಸೇರಿ ಶ್ರೀರಾಮರೂ ತಮ್ಮ ಕಥೆಯನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದಾರೆ. ಈಗ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಆರಂಭ ಆಗ್ತಾ ಇದೆ. ಅದು ಯಾವಾಗ ಆರಂಭ ಆಗುತ್ತೆ? ಇನ್ನು 24 ಗಂಟೆಗಳ ನಂತರ ಶುರುವಾಗುತ್ತೆ. ಅಲ್ಲಿ ತನಕ ತಮಗೆ ನಮಸ್ಕಾರ.